ವಿಚಿತ್ರವಾಗಿ ವರ್ತಿಸ್ತಾನೆ ಅಂತ ಶಾಲೆಯ ಹೊರಗಾಗಿ ತಂದೆ ತಾಯಿಗೆ ಬೇಸರ ಆಯಿತು. ಅಯ್ಯೋ ನನ್ನ ಮಗ ವಿದ್ಯೆ ಸಿಕ್ಕುವುದಿಲ್ಲಲ್ಲ, ಶಿಕ್ಷಣ ಸಿಕ್ಕುವುದಿಲ್ಲಲ್ಲ, ಅಧ್ಯಾಪಕರು ಹೀಗೆ ಹೇಳ್ತಾರೆ ಅಂತ ವೈದ್ಯರ ಬಳಿಗೆ ಕರ್ಕೊಂಡು ವೈದ್ಯರು ಅವನನ್ನು ಪರೀಕ್ಷಿಸಿ ಅವರಿಗೆ ಒಂದು ಅದ್ಭುತವಾದ ಸವಾಲಾಯಿತು. ವೈದ್ಯರು ಅದ್ಭುತವಾದ ಸವಾಲೇನು? ಇವನ ಮೆದುಳಿನ ಚಿತ್ರಣವೇ ವಿಚಿತ್ರವಾಗಿದೆ, ಇದು ಪ್ರಕೃತಿಗೆ ವಿಚಿತ್ರವಾದ ಮೆದುಳು. ಇವನು ತಂದೆ ತಾಯಿಗಳಿಗೆ ಭಯ ಆಯಿತು, ಅಯ್ಯೋ ದೇವರೇ ವಿಚಿತ್ರವಾದ ಮೆದುಳು, ಹಾಗಾದ್ರೆ ನಮ್ಮ ಮಗ ಮುಂದೆ ಏನಾಗಬಹುದು ಅಂತ ಕೇಳಿದ್ರೆ ವೈದ್ಯರು ಹೇಳಿದ್ರು ಈ ಮುಂದೆ ದೊಡ್ಡ ಹುಚ್ಚನಾಗಬಹುದು. ಆದರೆ ಹೆತ್ತ ತಾಯಿ ಮಾತ್ರ ಗತಿಗೆಡಲಿಲ್ಲ. ನನ್ನ ಮಗನನ್ನು ನಾನು ವಿದ್ಯಾವಂತನಾಗಿ ಮಾಡಿಯೇ ತೀರ್ತೇನೆ ಅಂತ ಶಪಥ ಮಾಡಿ ಆ ತಾಯಿಯ ಅವಿರತವಾದಂತಹ ಶ್ರಮದಿಂದಾಗಿ ವಿಶ್ವದ ವಿಖ್ಯಾತ ವಿಜ್ಞಾನಿಯಾದ ಅಣುಬಾಂಬನ್ನು ಕಂಡಿದ್ದ. ಜಗತ್ತನ್ನೇ ಸರ್ವನಾಶ ಮಾಡುವಂತಹ ಅದ್ಭುತವಾದಂತಹ ಒಂದು ಶಕ್ತಿಯುತ ಅಸ್ತ್ರವನ್ನು ಕಂಡಿದ್ದ. ಪತ್ರಕರ್ತರು ಅವ್ರ ಮನೆಗೆ ಹೋಗಿ ಕೇಳಿದರು. ಐನ್ಸ್ಟೈನ್ ಅವರು ನಗಾಡ್ತಾ ಹೇಳಿದ್ರು, ಇದೆ ಯಾಕಿಲ್ಲ ಶಾಂತಿ ಅಂತ ಹೇಳಿ. ಶಾಂತಿಯನ್ನು ಪಾಲಿಸಿದ್ರೆ ಜಗತ್ತೇ ಈ ಅಸ್ತ್ರದ ಬಳಕೆಯ ಅವಶ್ಯಕತೆ ಇಲ್ಲ, ಎಲ್ಲರೂ ಶಾಂತಿಯುತವಾಗಿದ್ರೆ ಈ ಅಸ್ತ್ರದ ಅವಶ್ಯಕತೆ ಏನಿತ್ತು, ಮನುಕುಲವನ್ನು ರಕ್ಷಿಸಬಹುದಲ್ಲ ಅಂತ ಹೇಳಿ. ಹಾಗೆ ತಂದೆ ತಾಯಿಗಳಾದ ತಾವುಗಳು ಹೆಚ್ಚಿನ ಜವಾಬ್ದಾರಿ ಈ ಸಂದರ್ಭದಲ್ಲಿ ಈ ಸಕಾಲದಲ್ಲಿ ತಮ್ಮ ಮಕ್ಕಳ ಬಗ್ಗೆ ವಹಿಸಬೇಕು ಎನ್ನುವುದನ್ನು ಹೇಳ್ತಾ ಶ್ರೀಯುತರಿಗೆ ನನ್ನ ವೈಯಕ್ತಿಕ ಅದ್ಭುತವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಮಾತಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ರಕ್ಷಕರು, ಹಿತೈಷಿ ಹಾಗೂ ನಮ್ಮೆಲ್ಲರ ಆರಾಧ್ಯ ಪೂಜನೀಯರಾದಂಥ ಸಕಾರಾಮ ಅಧ್ಯಕ್ಷರು ಸಕಾರಾಮ ಸಮಯಜಿಯವರು ಶ್ರೀಯುತರಿಗಾಗಿ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತೋಮ. ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ಮತ್ತು ಮೃತ್ಯುವಿನಿಂದ ಅಮೃತದ ಕಡೆಗೆ ನಾವು ಎಲ್ಲರ ಅಮರರಾಗೋಣ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಭಂಡಾರಿಯವರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ನಮ್ಮ ಶಾಲೆಯ ಪ್ರೀತಿಯ ವಿದ್ಯಾರ್ಥಿಯಾದಂಥ ಶರತ್ ಶೆಟ್ಟಿಯವರೇ, ಶಾಲೆಯ ಇನ್ನೊಬ್ಬ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಒಂದು ಸಂಸ್ಥಾಪಕ ವತಿಯಿಂದ ಬಂದಂಥ ಯಶೋಧನವರೇ ಮತ್ತು ರಕ್ಷಕ ಮಂಡಳಿಯ ಅಧ್ಯಕ್ಷರಾದಂಥ ಮರಕಾಲರೇ, ಮತ್ತೆ ಉಳಿದ ವಿಚಾರಗಳನ್ನು ನಾವು ಇನ್ನೊಂದು ಸಂದರ್ಭದಲ್ಲಿ ಈ ಶಾಲೆಯ ಬಗ್ಗೆ, ಈ ಸಂಸ್ಥೆ ಬಗ್ಗೆ, ಸಂಸ್ಥೆಯ ಸ್ಥಾಪಕರ ಬಗ್ಗೆ ಮತ್ತೆ ಇಲ್ಲಿನ ಒಂದು ಅವಕಾಶಗಳ ಬಗ್ಗೆ ಇನ್ನೊಮ್ಮೆ ವಿವರವಾಗಿ ಮಾತಾಡೋಣ ನಾವೆಲ್ಲ ಸೇರಿ. ಇವತ್ತಿನ ಸಂದರ್ಭಕ್ಕೆ ಸರಿಯಾಗಿ ಎರಡು ಮಾತು. ಮೊದಲನೇದು, ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಮಾತು ನಿಮಗೆಲ್ಲ ಗೊತ್ತಿದೆ. ಅಂದ್ರೆ ಈಗಾಗಲೇ ಅಧ್ಯಾಪಕರು ಹೇಳಿದ ಹಾಗೆ ತಾಯಿಯಂದ್ರ ಪಾತ್ರ ಈಗ ನಾವೆಲ್ಲ ಮೊದಲು ಕಲಿತದ್ದೇ ಅಮ್ಮನಿಂದ. ಮಾತಾಡೋದಿರಲಿ ಅಥವಾ ಬೀಳಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಇದು ಮಾಡಬಾರ್ದು, ಬೆಂಕಿ ಮುಟ್ಟಬಾರ್ದು, ಇದೆಲ್ಲವನ್ನು ನಮಗೆ ತಿಳಿಸ್ಕೊಟ್ಟವ್ರು ತಾಯಿ. ತಾಯಿ ಎನ್ನುವ ಪಾತ್ರ ಅದು ಕೊನೆವರೆಗೂ ಗೊತ್ತು. ಒಂದು ನಿಮಗೆ ಅಂತ ದೊಡ್ಡ ಜವಾಬ್ದಾರಿ. ಜೊತೆಗೆ ತಾಯಿ ನಿಶ್ಚಿಂತಳಾಗಿ ಅಂತಹ ಕಾರ್ಯಕ್ರಮವನ್ನು ಅಥವಾ ಮಕ್ಕಳನ್ನ ಬೆಳೆಸಬೇಕಾದ್ರೆ ತಂದೆ ಆದವನು ಅಷ್ಟೇ ದೊಡ್ಡ ಜವಾಬ್ದಾರಿ. ತಂದೆ ಎಲ್ಲವನ್ನೂ ಸಹಿಸಿಕೊಂಡು ಮನೆಗೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು, ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಾಗ ತಾಯಿ ನಿಶ್ಚಿಂತಳಾಗಿ ಮನೆಯನ್ನು ನೋಡಿಕೊಂಡು ಮನೆಯ ಎಲ್ಲ ವ್ಯವಹಾರವನ್ನು ಮಕ್ಕಳನ್ನು ಬೆಳೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ತಂದೆ ತಾಯಿಗಳಿಗೆ ಎರಡು ಸಮಾನವಾದಂಥ ಸ್ಥಾನ, ಮಾನ, ಗೌರವ ಮತ್ತು ಅಧಿಕಾರ ಮತ್ತೆ ಜವಾಬ್ದಾರಿ ಎಲ್ಲ ಇದೆ. ಒಂದೇ ರಥದ ಎರಡು ಚಕ್ರಗಳು. ಒಂದು ಚಕ್ರ ಇದ್ದರೆ ರಥ ಹೋಗುವುದಿಲ್ಲ. ಅದರಿಂದ ಇಬ್ಬರಿಗೂ ಜವಾಬ್ದಾರಿ ಇದೆ. ತಂದೆ ತಾಯಿಗಳು ಇಬ್ಬರು ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ವಿಚಾರ ನಿಮ್ಗೆಲ್ಲ ಗೊತ್ತಿದ್ದಾಗೆ, ಅದು ಒಂದು ಬಹಳ ಗಾದೆ ಮಾತು ಮತ್ತೆ ಸತ್ಯದ ಮಾತು. ಒಂದು ಹೆಣ್ಣು ಮಕ್ಕಳು ವಿದ್ಯಾವಂತರಾದರೆ ಇಡೀ ಸಂಸಾರ ವಿದ್ಯಾವಂತರಾಗ್ತಾರೆ, ಅಥವಾ ಇಡೀ ಮನೆತನ ವಿದ್ಯಾವಂತರಾಗ್ತಾರೆ. ನಿಮ್ಮ ಮನೆಗೆ ಬರುವಂತಹ ಸೊಸೆ ಇರ್ಬೋದು, ನಿಮ್ಮ ಮಗಳಿರ್ಬೋದು, ಅಥವಾ ನಮ್ಮ ತಾಯಿ ವಿದ್ಯಾವಂತರಾಗಿದ್ದಾರೆ. ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿದ್ಯೆಗೆ ಇವತ್ತು ನಾವು ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟು ನಮ್ಮನ್ನು ಮುಂದುಕೊಂಡು. ವಿದ್ಯೆ ಅಂದರೆ ಬರೀ ಪುಸ್ತಕದ ವಿದ್ಯೆ ಅಲ್ಲ. ಪುಸ್ತಕ ಅನ್ನೋದು ಒಂದು ಪಠ್ಯಕ್ರಮ, ಅದು ಬೇರೆ. ವಿದ್ಯೆ ಅನ್ನೋದು ಈಗ ನಾವು ಏನು ಕಲಿತಾ ಇರ್ತೇವೆ, ನಾವು ನೀವು ಇದು ವಿದ್ಯೆ. ನಿಮ್ಮಿಂದ ನಾವು ಕಲಿತಾ ಇದ್ದೇವೆ, ನಾವು ನಿಮ್ಮಿಂದ ಇದೆರಡು ಪರಸ್ಪರ ಕಲಿಯುವಂಥದ್ದು. ಈ ಕಲಿಕೆ ಸತತವಾಗಿ ನಡ್ಕೊಂಡು ಯಾವುದೇ ಕಾರಣಕ್ಕಾಗಿ ಇದಕ್ಕೆ ರಿಟೈರ್ಮೆಂಟ್ ಇಲ್ಲ. ಅಂದ್ರೆ ನಾವು ನಿವೃತ್ತಿ ಆಯಿತು, ನಂತರ
ಇವತ್ತಿನಿಂದ ಏನು ಕೆಲಸ ಇಲ್ಲ, ನಾನು ಕಲ್ತಾಯ್ತು ಅಂತ ಮಾತೇ ಇಲ್ಲ. ನಮ್ಮ ಕೊನೆಯ ಉಸಿರಿರುವವರೆಗೆ ವಿದ್ಯೆ, ಅಂತ ಒಂದು ವಿದ್ಯೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ಮನೆಯಿಂದ ಶುರುವಾಗಿ ಮನೆಯಲ್ಲಿ ನಡೀತಾನೇ ಇರಬೇಕು. ಶಾಲೆ ಎಷ್ಟು, ಈಗ ನಾವು ಮಕ್ಕಳನ್ನ 8:30 ಬಿಟ್ಟರೆ ಅವ್ರು ಸಾಯಂಕಾಲ 5:30 ಬಂದರೆ ಆಯ್ತು, ಅವನ ವಿದ್ಯೆ ಆಗಬೇಕು, ನಾವು ಶಾಲೆಗೆ ಹಾಕಿದ್ದೇವೆ, ಅವಳು ಶಾಲೆಗೆ ಹೋಗ್ತಾಳೆ. ಅಲ್ಲ, ಅಲ್ಲಿ ಏನೂ ವಿದ್ಯೆ ಇಲ್ಲ. ನಾನು ಇದನ್ನು ಒತ್ತಿ ಹೇಳ್ತೇನೆ, ಅಲ್ಲಿ ಏನೂ ವಿದ್ಯೆ ಇಲ್ಲ. ವಿದ್ಯೆ ಇರುವುದು ಮನೆಯಲ್ಲಿ. ನೀವು ತಂದೆ ತಾಯಿಗಳು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಟ್ಟಾಗ, ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಓದಬೇಕು ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ, ನಿಮ್ಮ ಮನೆಯಲ್ಲಿ ನೀವು ಅವ್ರ ಜೊತೆಗೆ ವಿದ್ಯೆ ಕಲಿತಾಗ, ನೀನೇನು ಕಲಿತಾ ಇದ್ದೀವಿ ಮಗನೆ, ನೀನೇನು ಕಲಿತಾ ಇದ್ದ ಮಗಳೇ, ನಾನು ಅದನ್ನು ಕಲಿಬೇಕು, ನೀವು ಅದರಲ್ಲಿ ಆಸಕ್ತಿ ತೋರಿಸಿದಾಗ ಆಕೆಗೂ ಒಂದು ಆಸಕ್ತಿ ಬರುತ್ತೆ. ಅದು ಅವಳಿಗಾಗಿ ವಿದ್ಯೆ ಅಲ್ಲ, ನಮಗಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ. ಪ್ರತಿಯೊಬ್ಬರು ನಾವು ವಿದ್ಯಾವಂತರಾಗುವಂಥದ್ದು ನಮ್ಮ ಭವಿಷ್ಯಕ್ಕಾಗಿ. ಅಂದ್ರೆ ನಮ್ಮ ಭವಿಷ್ಯದ ಸಮಾಜ ಒಳ್ಳೆಯ ಸಮಾಜ ಆಗಬೇಕಂದ್ರೆ ನಾವೆಲ್ಲರೂ ವಿದ್ಯಾವಂತರಾಗಬೇಕು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಬೇಕು. ಅದು ಮನೆಯಿಂದ, ತಂದೆ ತಾಯಿಗಳಿಂದ, ಹಿರಿಯರಿಂದ, ನೆರೆಕೆರೆಯಲ್ಲಿರುವಂಥ ನಮ್ಮ ನೆರೆಮನೆಗಳಿಂದ ಮತ್ತು ಶಾಲೆಯ ಅಧ್ಯಾಪಕರಿಂದ ಮತ್ತು ಸಮಾಜದಿಂದ ಎಲ್ಲ ಕಡೆ ಬರ್ತದೆ. ಮಕ್ಕಳಿಗೆ ಎಲ್ಲ ರೀತಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಶುರುವಿಂದ ಪರೀಕ್ಷೆ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನ, ನಿಮ್ಮ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕು. ಕೃಷಿ ಇದ್ದರೆ ಕೃಷಿಯಲ್ಲಿ ಅವರಿಗೆ ಕೃಷಿ ತೋರಿಸ್ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ರೆ ಅದನ್ನು ಅವರಿಗೆ ಕಲಿಸ್ಕೊಡ್ಬೇಕು. ಯಾವುದೇ ಕೆಲಸ ಮಾಡೋದ್ರಿಂದ ಯಾರು ಕೆಳಗಾಗಲ್ಲ. ನನ್ನ ಬಟ್ಟೆ ನಾನೇ ಹೊಂದ್ಕೊಡ್ಬೇಕು, ಇಲ್ಲ ಬೇರೆಯವರು ಒಗಿತಾ ಇದ್ರೆ ಅವರಿಗೆ ಗೌರವ ಕೊಡ್ಬೇಕು. ಅವ್ರು ನಮ್ಮ ಬಟ್ಟೆ ಒಗೆದುಕೊಟ್ಟಿದ್ದಾರೆ, ಅದಕ್ಕೆ ಪ್ರತಿಯಾಗಿ ನಾವು ಇನ್ನೇನೋ ಅವ್ರಿಗೆ ಮಾಡ್ತಾ ಇದ್ದೇವೆ. ಅಂದ್ರೆ ಇದು ಒಬ್ರಿಗೊಬ್ಬರಂತೂ ಕೊಡುವಿಕೆ. ಅವ್ರು ಮಾಡಿದ್ರೆ ನಾವು ಪ್ರತಿಯಾಗಿ ಏನು ಮಾಡ್ತೇವೆ. ನನ್ನ ತಾಯಿ ನನಗೆ ಒಳ್ಳೆ ಅಡುಗೆ ಮಾಡಿ ಊಟ ಮಾಡಿ ಹಾಕ್ತಾಳೆ, ನಾನು ಓದ್ತೇನೆ, ನಾನು ಕೆಲಸ ಮಾಡಿ ದುಡಿತೇನೆ. ನನ್ನ ತಂದೆ ನನಗಾಗಿ ದುಡಿದು ಸಂಪಾದನೆ ಮಾಡಿ ನನ್ನ ಶಾಲೆ ಕಳಿಸ್ತಾನೆ, ನಾನು ಚೆನ್ನಾಗಿ ಓದ್ತೇನೆ. ಇದು ನಮ್ಗೆ ಎಲ್ಲರಿಗೂ ಒಂದು ಅವಕಾಶ, ಒಂದು ಜವಾಬ್ದಾರಿ. ಈಗ ಸುಮಾರು ಒಂದು 6 ವರ್ಷದ ಮಗುವಿನಿಂದ ಹಿಡಿದು ಒಂದು 20-22 ವರ್ಷದವರೆಗೆ ನಮ್ಗೆ ಒಂದು ವಿದ್ಯಾಭ್ಯಾಸದ ಒಂದು ಸಮಯ. ಎಲ್ಲರಿಗೂ ಏನು ನಾವು ಆಗ ಓದುದು. ಯಾಕೆ ನಮ್ಗೆ ಯಾವ ಚಿಂತೆ ಇರಬಾರ್ದು. ನಮ್ಮ ತಂದೆ ತಾಯಿಗಳು ನಮ್ಮನ್ನು ನೋಡ್ಕೊಳ್ತಾರೆ, ಅವರು ದುಡಿತಾರೆ, ಅವರು ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಅದರ ಅರ್ಥ ನೀವು 22 ವರ್ಷ ತಂದೆ ತಾಯಿಗಳ ಬೆನ್ನ ಮೇಲೆ ಸವಾರಿ ಮಾಡಿ ಒಳ್ಳೆ ಓದಿದ್ರಿ, ಕಡೆ ಕೆಲಸ ತಗೊಂಡು ತಂದೆ ತಾಯಿಗಳನ್ನ ಯಾವುದೋ ಒಂದು ಅನಾಥಾಶ್ರಮಕ್ಕೆ ತಳ್ಳುವಂತ ಪರಿಸ್ಥಿತಿ ಅಲ್ಲ. ಮರಳಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ನಮ್ಮ ತಂದೆ ತಾಯಿಗಳು ನಮ್ಗೆ ಏನ್ ಮಾಡಿದ್ದಾರೆ ಅದಕ್ಕಿಂತ 10 ಪಟ್ಟವರನ್ನು ನಾವು ನೋಡೋದು. ಅಂತ ಒಂದು ಜವಾಬ್ದಾರಿಯ ಮಕ್ಕಳಾಗ್ತದೆ. ಅದಕ್ಕೆ ವಿದ್ಯೆ ಬಹಳ ಮುಖ್ಯ ಆಗ್ತದೆ. ಈಗಾಗಲೇ ಡಾಕ್ಟರ್ ಹೇಳಿದಾಗೆ ವಿದ್ಯೆ ಮತ್ತೆ ಕೆಲಸ ಅಂತ ನಾನು ಹೇಳುವಾಗ ಡಿಗ್ರಿ ಮತ್ತೆ ಗೌರ್ಮೆಂಟ್ ಕೆಲಸ ನಾನು ಮಾತಾಡ್ತಾ ಇದ್ದೆ. ಅದು ಒಂದು, ಅದರ ಜೊತೆಗೆ ಮಾಡುವಂತ ಎಲ್ಲ ಕೆಲಸವೂ ಒಳ್ಳೆಯ ಕೆಲಸ. ಮಾಡುವಂತ ಎಲ್ಲ ಕೆಲಸವೂ ಒಂದು ಕಾಯಕವೇ ಕೈಲಾಸ ಅಂದಾಗೆ ಪರಮಾತ್ಮನ ಒಂದು ಸೇವೆ, ಅದೇ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ಬೇಕಂತ ಹೇಳಿದ್ರೆ ಮನೆಯ ಒಂದು ಸಹಕಾರ ಬೇಕಾಗುತ್ತೆ. ಮನೆಯೇ ಇಲ್ಲದಂಥವ್ರಿಗೆ ಅಥವಾ ಮನೆಯಲ್ಲೇ ಒಂದು ವಾತಾವರಣ ಇದೆ, ತಂದೆ ತಾಯಿಗಳ ಜೊತೆ ವೈಮನಸ್ಸಿದ್ದು ಅಥವಾ ತಂದೆ ತಾಯಿಗಳ ಮಕ್ಕಳ ಜೊತೆ ದಿನನಿತ್ಯ ಜಗಳ ಗಲಾಟೆ ಇದ್ರೆ ಅಥವಾ ನೆರೆಮನೆಯಲ್ಲಿ ಗುಂಪೆ ಗಲಾಟೆ, ಸಮಾಜದಲ್ಲಿ ಶಾಂತಿ ಇಲ್ಲದೆ ಹೋದ್ರೆ ನಾವೇನು ವಿದ್ಯಾವಂತರಾಗಿ ಸಾಧ್ಯ? ನಾವು ವಿದ್ಯಾವಂತರಾಗಿ ಏನು ಪ್ರಯೋಜನ ಇದೆ? ಆಗಕ್ಕೆ ಸಾಧ್ಯ ಇದೆಯಾ? ಸೊ ಈ ಒಂದು ಸಮಾಜವನ್ನು ಕಟ್ಟುವ ದೃಷ್ಟಿಯಲ್ಲಿ ಕೂಡ ನಿಮ್ಮೆಲ್ಲವರ ಗಮನ ಇರಬೇಕು. ಪ್ರತಿಯೊಂದು ಆಗುಹೋಗುಗಳಿಗೆ ಸ್ಪಂದಿಸ್ಕೊಳ್ತಾ, ಹಿರಿಯರನ್ನು ಗೌರವಿಸ್ತಾ, ಕೆಟ್ಟ ದಾರಿಯಲ್ಲಿ ಹೋಗೋರನ್ನು ಒಳ್ಳೆ ದಾರಿಗೆ ಬರುವಂತ ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಾ. ಯಾಕಂದ್ರೆ ಈಗ ನಾನು ಯಾರೋ ಒಬ್ಬನಿಗೆ ಗೊತ್ತಿಲ್ಲದನಿಗೆ ನೀನು ಹಾಗೆ ಮಾಡಬೇಡ ಅಂದ್ರೆ ನೀನಾರ ಯಾರು ಅಂತ. ಆದ್ರೆ ತಂದೆ ತಾಯಿಗಳಿಗೆ ಆ ಜವಾಬ್ದಾರಿ, ನಿಮ್ಮ ಮಕ್ಕಳನ್ನು ನೀವೇ ದಾರಿ ತರಬೇಕು. ಅಧ್ಯಾಪಕರಿಗೆ ಆ ಜವಾಬ್ದಾರಿ, ಯಾಕಂದ್ರೆ ಅವರು ನಿಮ್ಮ ಜೊತೆ 8 ಗಂಟೆ ಬೆಳಿಗ್ಗೆ ಬಂದವರು ಸಾಯಂಕಾಲವರೆಗೆ ನಿಮ್ಮ ಜೊತೆ ಇರ್ತಾರೆ, 10 ವರ್ಷ ಇರ್ತಾರೆ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇರ್ತಾರೆ. ಆ ಜವಾಬ್ದಾರಿ ಇದೆ. ಇವತ್ತು ಶರತ್ತರನ್ನು ನೀವೆಲ್ಲ ಎಷ್ಟು ಪ್ರೀತಿಯಿಂದ ಮಾಸ್ಟರ್ ಟೀಚರ್ ನಮ್ಮ ಹುಡುಗ ನಮ್ಮ ಶಾಲೆ ಹುಡುಗರು ಯಾಕೆ ಹೇಳ್ತಾ ಇದ್ದೀರಿ? ಅದರಲ್ಲಿ ನಿಮ್ಮದು ಭಾಗ ಇದೆ, ನೀವು ಅವರಿಗೆ ಕಾರಣಕರ್ತರಾಗಿ ಆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ಅಧ್ಯಾಪಕರಿಗೂ ಮತ್ತು ಹೆತ್ತವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾನು ಕೊನೆಯ ಮಾತು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದ್ರೆ, ಯಾವುದೇ ಕಾರಣಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಸೃಷ್ಟಿ ಮಾಡುವ ಒಂದು ತರಾತುರಿ, ಅಂದ್ರೆ ನನ್ನ ಮಗನ ಅದು ಮಾಡ್ಬಿಡ್ತೇನೆ, ನನ್ನ ಮಗಳಿಗೆ ಹಾಗೆ ಮಾಡ್ತಾನೆ ಅಂತ ಹೇಳಿ ನಿಮ್ಮ ಒಂದು ಮನಸ್ಸಿನ ಒಂದು ಆಸೆ ಏನಿದೆ ಅದನ್ನ ಅವ್ರ ಮೇಲೆ ಹೇರಬೇಕು. ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿ, ಹುಟ್ಟಿದಂತ ಪ್ರತಿಯೊಂದು ಮನುಷ್ಯ, ಹೆಣ್ಣಿರಲಿ ಗಂಡಿರಲಿ, ಬಡವ ಇರಲಿ ಶ್ರೀಮಂತ ಇರಲಿ, ಯಾವುದೇ ರೀತಿಯವನಿರಲಿ, ಅವನಿಗೆ ಆದಂತ ಅವಳಿಗೆ ಆದಂತ ಒಂದು ಯೋಗ್ಯತೆ ಇದೆ, ಅವಳಿಗೆ ಆದಂತ ಒಂದು ರೋಲ್ ಇದೆ. ಅಂದ್ರೆ ಮುಂದೆ ಅವರು ಏನೋ ಆಗ್ಬೇಕು, ಅದಕ್ಕೊಂದು ವಾತಾವರಣ ಸೃಷ್ಟಿ ಮಾಡಿ ಕೊಡಬೇಕು ಹೊರತು
ನಾನು ಡಾಕ್ಟರ್ ಆಗಲಿಲ್ಲ, ನನ್ನ ಮಗ ಡಾಕ್ಟರ್ ಆಗಬೇಕು, ಅಥವಾ ನನ್ನ ಮಗಳು ಡಾಕ್ಟರ್ ಆಗಲೇಬೇಕು, ನನ್ನ ಮಗಳು ಇಂಜಿನಿಯರ್ ಆಗಲೇಬೇಕು, ಈ ಹುಚ್ಚು ಮಾತ್ರ ಬೇಡ. ಒಳ್ಳೆ ರೀತಿಯಿಂದ ಅವ್ರು ಓದಿ ಉತ್ತಮ ಪ್ರಜೆಗಳಾಗಲಿ, ಉತ್ತಮ ಮನುಷ್ಯರಾಗಲಿ, ಏನು ಮುಂದೆ ಮಾಡ್ತಾರೋ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂತ ಕೆಲಸದಲ್ಲಿ ಅತ್ಯಂತ ಗುಣಮಟ್ಟದ ಕೆಲಸ ಮಾಡಿ ಅತ್ಯಂತ ಒಳ್ಳೆಯ ಯಶಸ್ಸನ್ನು ಪಡಿಬೇಕು. ಒಳ್ಳೆಯ ಒಂದು ಹಾಲಿನ ಡೈರಿ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಗೇರ್ಬೀಜ ತೋಟ ಇರ್ಬೋದು, ಗೇರ್ಬೀಜ ಫ್ಯಾಕ್ಟರಿ ಇರ್ಬೋದು, ಏನು ಕೆಲಸನೇ ಆಗಲ್ಲ, ರಿಕ್ಷಾ ಇಟ್ಕೊಂಡಿರ್ಬೋದು, ಅಂಗಡಿ ನಡೆಸ್ಬೋದು, ಹೋಟೆಲ್ ನಡೆಸ್ಬೋದು, ಎಲ್ಲೂ ಒಳ್ಳೆಯ ಉದ್ಯೋಗ ಸರಿದಾರಿಯಲ್ಲಿ ಸಂಪಾದನೆ ಮಾಡಿ ನಮ್ಮ ಸಂಸಾರವನ್ನು ನಾವು ನಡೆಸ್ಕೊಂಡು ಹೋಗುವಂತ ಎಲ್ಲೋ ಒಳ್ಳೆ ದಾರಿ, ಯಾವ ದಾರಿಯೂ ತಪ್ಪಿಲ್ಲ. ನೀವು ಮುಂದಿಲ್ಲಿದ್ರು ನಮ್ಮ ಸಮಾಜ ಉಳಿಯಬೇಕು. ಕಸ ಗುಡಿಸುವವರು ಬೇಕು, ಪೂಜೆ ಮಾಡುವವರು ಬೇಕು, ಅಡಿಗೆ ಮಾಡುವವರು ಬೇಕು, ನಮ್ಮ ಶಾಲೆಯಲ್ಲಿ ಪಾಠ ಹೇಳುವಂತ ಅಧ್ಯಾಪಕರು ಬೇಕು, ಬಸ್ ಚಾಲಕರು ಬೇಕು, ಎಲ್ಲರೂ ಬೇಕು. ನಮಗೆ ಒಬ್ಬರು ಇಲ್ಲಿದ್ರು ನಾವು ಇರ್ಲಿಕ್ಕಾಗೋದಿಲ್ಲ. ಹೌದಾ? ಇವರೀಗ ಪತ್ರಕರ್ತರಿದ್ದಾರೆ ನನ್ನ ಜೊತೆ, ಇವ್ರು ಮಾಡೋ ಕೆಲಸ ನಾನು ನೀವು ಮಾಡೋಕ್ಕಾಗೋದಿಲ್ಲ, ಅವ್ರು ಮಾಡಿದ್ದಾರೆ, ಅವ್ರು ಮಾಡಲೇಬೇಕು, ಅವ್ರು ಮಾಡೋದ್ರಿಂದ ಹಾಗೆ ಇದು ಒಂದು ದೊಡ್ಡ ಉದ್ಯೋಗ. ಒಳ್ಳೆಯ ಫೋಟೋಗ್ರಾಫರ್ ಆಗೋದು, ಒಳ್ಳೆಯ ವಿಡಿಯೋಗ್ರಾಫರ್ ಆಗೋದು, ಹೀಗೆ ಒಳ್ಳೆ ಅವಕಾಶಗಳಿವೆ. ಸಣ್ಣ ಸಣ್ಣ ಅವಕಾಶಗಳು ನಮ್ಮ ಕಣ್ಣ ಮುಂದೆ ನೂರಾರು, ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡಿ ಅದರಲ್ಲಿ ಯಶಸ್ಸು ಪಡಿಬೇಕು. ಮತ್ತೆ ಸರಿದಾರಿಯಲ್ಲಿ ನಡ್ಕೊಂಡು ಹೋಗುವಂತ ಮನಸ್ಸು ಸಣ್ಣದರಿಂದ ಬೆಳೆಸ್ಕೊಂಡು ಹೋಗ್ಬೇಕು. ಪ್ರತಿನಿತ್ಯ ಈ ಮುಂದಿನ 50-60 ದಿವಸದ ಎಕ್ಸಾಮ್ ಅಷ್ಟಿಂದ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ಬರೋದೇನು, ನಾನು ಮುಂಬರುವ ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ತೇನೆ. ನಿಮಗೆ ನೀವೇ ಹೇಳ್ಕೊಳ್ಬೇಕು. ಅಂದ್ರೆ ನಿಮ್ಮ ಆತ್ಮಕ್ಕೆ ನೀವು ಧೈರ್ಯ ಕೊಡಬೇಕು. ನಿಮ್ಮ ಆತ್ಮಶಕ್ತಿಯಲ್ಲಿ ನೀವು ಒಳಗಿಂದ ಆ ಶಕ್ತಿ ಇದೆ ನಿಮಗೆ. ಯಾಕಂದ್ರೆ ಈಗ ಅಶೋಕ್ ಮಾಸ್ಟರ್ ಓದೋದು, ವಿಶ್ವನಾಥ್ ಮಾಸ್ಟರ್ ಓದಿದ್ರೆ ನೀವು ಪಾಸ್ ಆಗೋದು, ನಾನು ಓದಿದ್ರೆ ನೀವು ಪಾಸ್ ಆಗೋದಿಲ್ಲ, ಡಾಕ್ಟರ್ ಹೇಳಿದಾಗ ಅವರು ಭಾಷಣ ಮಾಡಿದ್ರಿಂದ ನೀವು ಪಾಸ್ ಆಗೋದಿಲ್ಲ, ನೀವು ಓದಿ ನೀವು ಪಾಸ್ ಆಗೋದು. ಸೊ ಓದೋದನ್ನೋದು ಈಗ ನಿಮ್ಮ ಕರ್ತವ್ಯ. ನಿಮ್ಗೆ ಏನು ತಲೆ ಬಿಸಿ ಬೇಡ. ಚಹಾ ಬೇಕಾ, ಕಾಫಿ ಬೇಕಾ, ಮನೆಗೆ ಮಾಡಿಕೊಡ್ತಾರೆ. ಒಳ್ಳೆ ತಣ್ಣಗಿರೋ ನೀರು ಬೇಕಾ, ನೀರು ಕೊಡ್ಲಿಕ್ಕೆ ಇಲ್ಲ. ನಿಮ್ಗೆ ಬೇಜಾರಾಗುತ್ತೆ, ಸ್ಪಷ್ಟವಾಗಿ ಹೇಳಿದ್ರೆ ಈಗ 5 ನಿಮಿಷ ನಾನು ಓದುದಿಲ್ಲ, 15 ನಿಮಿಷ ನನಗೆ ಏನು ಹೇಳಬೇಡ, ನಾನು ಏನು ಓದುದಿಲ್ಲ, 15 ನಿಮಿಷ ನಾನು ನನ್ನ ನಾಯಿ ಹತ್ರ ಆಟ ಆಡಬೇಕು, ನನ್ನ ಕರುವಿನ ಹತ್ರ ಆಟ ಆಡಬೇಕು. ಮನೆ ಹತ್ರ ಬೇಕಾದಷ್ಟು ಅವಕಾಶ ಇದೆ. ಅದರಲ್ಲಿ ಕೂತ್ಕೊಂಡು 5 ನಿಮಿಷ ಒಳ್ಳೆ ಗಾಳಿ ಬರಬೇಕು. ಇದೆಲ್ಲ ಮಾಡಿದವರು ಪುನಃ ಓದಲಿಕ್ಕೆ ಹೋದಾಗ ಪುನಃ ಮನಸ್ಸು ಬರ್ತದೆ. ಅದರಿಂದ ಪ್ರತಿನಿತ್ಯ ನೀವೇ ಹೇಳ್ಬೋದು, ನಾನು ಒಳ್ಳೆ ಮುಂಬರುವ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತಗೊಳ್ತೇನೆ, ಎಲ್ಲ ಪರೀಕ್ಷೆಗೂ ತಯಾರಿ ಮಾಡ್ಕೊಂಡು ಹೋಗ್ತೇನೆ. ತಯಾರಿ ಮಾಡಿ ಪ್ರತಿಫಲಕ್ಕೆ ಅಪೇಕ್ಷೆ ಮಾಡಬೇಕು. 5 ಹೆಚ್ಚು ಕಡಿಮೆ ಆಗ್ತದೆ. ನೀವು 100 ತಗೊಳ್ತದವರಿಗೆ 90 ಬರ್ಬೋದು, 90 ತಗೊಳ್ತದವರಿಗೆ 80 ಬರ್ಬೋದು, 60 ತಗೊಳ್ತದವರಿಗೆ 80 ಬರ್ಬೋದು. ಹೇಳಲಿಕ್ಕಾಗೋದಿಲ್ಲ. ಆ ದಿವಸದ ಪರೀಕ್ಷೆ ಬರೆಯುವಾಗ ಒಂದು ಪರಿಸ್ಥಿತಿ. ಮತ್ತೆ ಒಳ್ಳೆಯ ಆಹಾರ ನಿದ್ದೆ, ಇದೆರಡು ಬಹಳ ಅಗತ್ಯ. ಡಾಕ್ಟರ್ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಒತ್ತಡ ಮಾಡಿಕೊಂಡು ಊಟ ಮಾಡ್ದೇನೆ, ನಿದ್ದೆ ಮಾಡ್ದೇನೆ ಓದಬೇಡಿ, ಪರೀಕ್ಷೆ ಬರೀಲಿಕ್ಕಾಗುತ್ತೆ. ಆಯ್ತಾ? ಇದು ಒಂದು. ಇನ್ನು ತಂದೆ ತಾಯಿಗಳು ದಯವಿಟ್ಟು 60 ದಿನಕ್ಕೆ ಡಾಕ್ಟರ್ ಹೇಳಿದ್ದಾರೆ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯ ವಾತಾವರಣ ಉಳಿಸ್ಕೊಂಡು ಬನ್ನಿ, ಮನೆಗಳನ್ನು ಪಟ್ಟಣ ಮಾಡಬೇಡಿ. 60 ಅಲ್ಲ, ನಮ್ಮ ಜೀವಮಾನ ಇಡೀ ನಾವು ಶಾಂತಿ ನೆಮ್ಮದಿಯಿಂದ ಬದುಕುವಂತ ಪ್ರಯತ್ನ ಮಾಡಬೇಕು. ಓಡೋದ್ರಿಂದ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ಬೇಕು 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 ಅನ್ನೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನು ಸಾಧಿಸಲಿಕ್ಕಾಗೋದಿಲ್ಲ. ಬರೀ ಬೇಕು ಬೇಕು ಅಂದ್ಕೊಂಡೇ ಸತ್ತೋಗ್ತೇವೆ. ಸಾಕನ್ನು ಮಾತೇ ಬರುವುದಿಲ್ಲ. ಬೇಕು 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 ಅದು ಅಂತ್ಯವೇ ಇಲ್ಲ. ಮನೆಯಲ್ಲಿ ರಾಶಿ ಹಾಕಿದ್ದೇವೆ, ಅದನ್ನು ನಾವು ಜೀವನದಲ್ಲಿ ಅನುಭವಿಸುವುದಿಲ್ಲ. ಈಗ ನೀವೇ ಎಲ್ಲ 1 ನಿಮಿಷ ನೋಡಿ, ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳಿದೆ, ನಿಮ್ಮ ಆಸ್ತಿ ಪಾಸ್ತಿ, ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ನೋಡಿ, ಎಷ್ಟು ಅನುಭವಿಸ್ತಾ ಇದ್ದೀರಿ, ಮುಂದೆ ಎಷ್ಟು ಅನುಭವಿಸಬಹುದು, ಅದನ್ನು ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀರಿ. ನೀವು 4 ಜನ ಇದ್ದರೆ ನಿಮ್ಮ ಮುಂದಿರೋದು 2 ಮಕ್ಕಳು, ಆ ಮಕ್ಕಳಿಗೆ ಇನ್ನು ಎಷ್ಟು ಬೇಕು? ಸುಮ್ಮನೆ ಬೇಕು 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 ಅಂತ ಹೇಳಿ ನಿಮ್ಮ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಹಾರ್ಟ್, ಮತ್ತೊಂದು ಕಾಯಿಲೆ ತಂದ್ಕೊಳ್ಬೇಡಿ. ಇದ್ದದ್ರಲ್ಲಿ ಸಂತೋಷ ಪಡುವಂತಹ ಒಂದು ನೆಮ್ಮದಿನ ನೀವು ಕಂಡುಕೊಂಡ್ರೆ ತನ್ನಷ್ಟಕ್ಕೆ ನಿಮ್ಮ ಬೇಕು ಕಡಿಮೆ ಆಗ್ತದೆ, ಇದ್ದದ್ದು ನಿಮಗೆ ಹೆಚ್ಚಾಗ್ತದೆ. ತುಂಬಾ ಸಂತೋಷದ ಜೀವನ ನೀವು ಬೆಳೆಸಬೇಕು. ಸರಳವಾಗಿ ಜೀವನ ನಡೆಸಲಿಕ್ಕೆ ಪ್ರಯತ್ನ ಪಡೋಣ. ಹಳ್ಳಿಯ ಜೀವನ ಮುಗಿಸ್ಕೊಳ್ಳೋಣ. ಯಾರ್ಯಾರಿಗೆ ಶಾಲೆಗೆ ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯತೆ ನಡ್ಕೊಂಡು ಬನ್ನಿ, ಸೈಕಲ್ ಬರೋರು ಸೈಕಲ್ ಬನ್ನಿ. ಕಾಲ ಬದಲಾಗಿಲ್ಲ, ನಾವು ಬದಲಾಗಿಲ್ಲ. ನಾವು ಸ್ಕೂಟಿ, TVS ಮತ್ತೊಂದು ಬೇಡ. ನಡ್ಕೊಂಡು ಬಂದವರು ನಡ್ಕೊಂಡು ಬನ್ನಿ. 1 ಮೈಲು 2 ಮೈಲು 3 ಮೈಲು ನಡ್ಕೊಂಡು ಬಂದ್ರೆ ನಿಮ್ಮ ಆರೋಗ್ಯಕ್ಕೆ ಬೇರೆ ಏನು ಮತ್ತು ಬೇಡ. ನಿಮ್ಗೆ ಒಳ್ಳೆ ವ್ಯಾಯಾಮ. ಅದೇ ರೀತಿ ಸೈಕಲ್ ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿಗಳು ಏನ್ ಜೀವನ ಮಾಡಿದ್ದಾರೆ ಅಂಥದ್ದೇ ಸರಳವಾದಂಥ ಊಟ. ಪಿಜ್ಜಾ ಬೇಡ, ನೂಡಲ್ಸ್ ಬೇಡ. ಮನೆಯಲ್ಲಿ ಏನು ಮಾಡ್ತಾರೆ, ಉಪ್ಪಿಟ್ಟೋ, ಇಡ್ಲಿಯೋ, ಅನ್ನೋ, ಗಂಜಿಯೋ, ಇದನ್ನೇ ಊಟ ಮಾಡಿ. ಒಳ್ಳೆ ತೆಂಗಿನೆಣ್ಣೆ ಹಾಕಿ ಗಂಜಿ, ಉಪ್ಪಿನಕಾಯಿ, ಎಂಥ ಊಟ. ಸೊ ಇಂಥ ಒಂದು ಆರೋಗ್ಯಕರವಾದ ಜೀವನವನ್ನು ಬೆಳೆಸಿಕೊಂಡು ಈ ಒಂದು ವಾತಾವರಣದಲ್ಲಿ ಒಳ್ಳೆಯ ಮನುಷ್ಯರಾಗಿ ನಾವು ರಾಕ್ಷಸರಾಗ್ತಾ ಇದ್ದೇವೆ. ಸಂಪೂರ್ಣ ನಾಶ ಹೊಂದ್ತಾ ಇದ್ದೇವೆ. ನಮಗೆ ಗೊತ್ತಾಗ್ತಾ ಇಲ್ಲ. ನಾವೇನ್ ಅನಿಸಿದ್ದೇವೆ, ನಮ್ಮನ್ನೆಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಬಂದಿದೆ, ಡಾಕ್ಟರ್ ಇದ್ದಾರೆ, ನಾವು ಅಭಿವೃದ್ಧಿ ಆಗಿದ್ದೇವೆ. ಹಿಂದಿನವರಿಗೆ ಡಾಕ್ಟರ್ ಇದ್ದಾರೆ, ಆಸ್ಪತ್ರೆ ಇದ್ದಾರೆ. ಎಷ್ಟು ಹೆರಿಗೆಗಳು ಆಸ್ಪತ್ರೆಗಳಾಗಿತ್ತು.
ಇವತ್ತು ಸಿಜೇರಿಯನ್ನಿಂದ ಹೆರಿಗೆ ಆಗುತ್ತಾ? ಇದು ನಮ್ಮ ಅಭಿವೃದ್ಧಿಯ? ಡಯಾಬಿಟಿಸ್ ಇದ್ದವ್ರು ಯಾರಾದ್ರೂ ಇದ್ದೀರಾ? ಹಿಂದೆ ಡಯಾಬಿಟಿಸ್ ಇತ್ತಾ? ಸೊ ಇದನ್ನ ಯೋಚನೆ ಮಾಡೋಣ. ಆದಷ್ಟು ಇದ್ದದ್ರಲ್ಲಿ ತೃಪ್ತಿ ಕೊಡೋಣ. ನಮಗಿಂತ ಕೆಳಗಿನಲ್ಲಿ ಕಷ್ಟಪಡೋರು ನೋಡಿ ಅವರಿಗಾಗಿ ಸಹಾಯ ಮಾಡೋಣ. ನಮಗಿಂತ ಮೇಲೆ ಇರೋರು, ಆಕಾಶದಲ್ಲಿರೋರು ನಾವು ಯೋಚನೆ ಮಾಡೋದು ಬೇಡ. ಒಳ್ಳೆಯ ಕೆಲಸ ಮಾಡಿ ಆಕಾಶ ಕಾರೋಣ. ಆದ್ರೆ ರಾತ್ರಿ ಬೆಳಗಾಗೋದ್ರೊಳಗೆ ಹೋಗ್ಬೇಕು ಅನ್ನುವಂತ ಒಂದು ಏನು ಇವತ್ತಿನ ಒಂದು ಕೆಟ್ಟ ಒಂದು ಯೋಚನೆ ಇದ್ದಲ್ಲ, ಅದನ್ನ ಯಾರು ಮುಚ್ಚಲಾಕೊಳ್ಬೇಡಿ. ಅದರಿಂದ ಏನೂ ಆಗೋದಿಲ್ಲ. ನಾವು ಯಾರು ಶಾಶ್ವತ ಅಲ್ಲ. ನಮ್ಮ ಜೀವನದ ಒಂದು ಸಮಯ ಇದೆ. ಆ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಸಂಪೂರ್ಣವಾಗಿ ಜೀವಿಸಿ ಪರರಿಗೆ ಅನುಕೂಲವಾಗುವಂತೆ ಜೀವಿಸಿ ಹೋಗ್ಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ನಮ್ಮ ಶಾಲೆಯ ಸಾಕಷ್ಟು ಮಾಹಿತಿಯನ್ನ ಮತ್ತು ಪ್ರೋತ್ಸಾಹವನ್ನು ನೀಡಿದಂತಹ ಸಕಾರಾಮ ಸೋಮಯಾಜಿ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು. ಒಬ್ಬ ಶ್ರೇಷ್ಠ ಬರಹಗಾರ ಹೀಗೆ ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಮಗುವನ್ನ 5 ವರ್ಷದವರೆಗೆ ಮುಟ್ಟಿಸು, ಪ್ರೀತಿಸಬೇಕು. 5 ವರ್ಷದಿಂದ 15 ವರ್ಷದ ಒಳಗೆ ದಂಡಿಸು, ಶಿಕ್ಷೆ ಕೊಡಬೇಕು. 15 ವರ್ಷದ ನಂತರ ಮಕ್ಕಳನ್ನ ಪ್ರೀತಿಯಿಂದ ಸ್ನೇಹಿತರಂತೆ ನೋಡಿಕೊಂಡು ನಾವು ನೀವು ಪೇರೆಂಟ್ಸ್ ಆದ್ರೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಪ್ರೀತಿಸ್ತಾ ಇರ್ತೇವೆ. ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ದಂಡಿಸ್ಬೇಕು ದಂಡಿಸ್ತಾ ಇಲ್ಲ, ಎಲ್ಲಿ ಪ್ರೀತಿಸ್ಬೇಕು ಪ್ರೀತಿಸ್ತಾ ಇಲ್ಲ, ಎಲ್ಲಿ ಸ್ನೇಹಿತರಾಗಿ ನೋಡ್ಕೊಳ್ಬೇಕು ನೋಡ್ಕೊಳ್ತಾ ಇಲ್ಲ. ನಾವು ಮಾಡ್ತಾ ಇರುವಂತ ತಪ್ಪು ನಾವು ಬರೀವಾದ್ರೆ ಪೋಷಕರೇ ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನ ಒಬ್ಬ ಸತ್ ಪ್ರಜೆಯನ್ನಾಗಿ ರೂಪಿಸಬಹುದು ಅಂತ ನೆನಪಿಸ್ತಾ ಸ್ವಾಮಿ ವಿವೇಕಾನಂದ ನಮ್ಮ ಹೇಳಿದರು, ಆಗಿ ಹೋದಂತಹ ಕ್ಷಣಗಳ ಬಗ್ಗೆ ಚಿಂತಿಸಬೇಡ, ಅದು ಕಣ್ಣಲ್ಲಿ ನೀರನ್ನು ಕಲಿಸ್ತದೆ ಅಂತ. ಮುಂದೆ ಆಗುವ ಕ್ಷಣಗಳ ಬಗ್ಗೆ ಯೋಚಿಸಬೇಡ, ಅದು ಗಾಬರಿಯನ್ನ ಕಲಿಸ್ತದೆ ಅಂತ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯದ ಪ್ರಸ್ತುತ ಕ್ಷಣಗಳನ್ನ ಖುಷಿಯಿಂದ ಕಳೆ ಉಲ್ಲಾಸ ತರ್ತದೆ ಅಂತ. ಎಲ್ಲವನ್ನ ಮಾಡ್ಕೊಳ್ಳೋದು ನಾವೇ, ಗಾಬರಿ ಮಾಡ್ಕೊಳ್ಳೋದು ನಾವೇ, ಕಣ್ಣೀರು ಸುರಿಸೋದು ನಾವೇ, ಸಂತೋಷವಾಗಿರುವುದು ನಮ್ಮ ಕೈಲೇ ಅಂತ ಹೇಳಿದ ಈಗ ನಮ್ಮ ನಿಮ್ಮ ನೆಚ್ಚಿನ ರಕ್ಷಕ ಶಿಕ್ಷಕ ಸಾಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ನಮ್ಮ ಅವಾಗಲೇ ಹೇಳಿದೆ, ಕುಲರತ್ನ ತಿಲಕ ನಮ್ಮ ಶಾಲೆಗೆ ಶೋಭೆ. ಯಾಕಂತ ಹೇಳಿದ್ರೆ ಒಂದು ತಂದೆ ತಾಯಿಗಳಿಗೆ ತನ್ನ ಮಕ್ಕಳು ಕೀರ್ತಿವಂತಾದ್ರೆ ಉನ್ನತ ಹುದ್ದೆಯನ್ನ ಅಲಂಕರಿಸಿದ ತಂದೆ ತಾಯಿಗಳಿಗೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಮತ್ತೊಂದಿಲ್ಲ. ನಾವು ಶಾಲೆಯ ಒಂದು ಅಧ್ಯಾಪಕರು ಏನ್ ಬಯಸಿದ್ರೆ ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಪ್ರಭಾವಶಾಲಿ ಅಧಿಕಾರಿಗಳಾಗಿ ಮೆರಿಬೇಕು, ಅದನ್ನು ನಾವು ಕಣ್ತುಂಬ ನೋಡಿ ಸಂತೋಷ ಪಡಬೇಕು ಅನ್ನೋದು ಪ್ರತಿಯೊಬ್ಬ ಅಧ್ಯಾಪಕ ಮತ್ತು ತಂದೆ ತಾಯಿಗಳ ಆಸೆಗಳಾಗಿರುತ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರವಾದ ಸಂಸ್ಕೃತಿಯನ್ನು ರೂಪಿಸಿಕೊಂಡಿದ್ದಾರೆ. ಪ್ರತಿ ಫಂಕ್ಷನ್ ಅಲ್ಲಿಯೂ ಒಬ್ಬ ಹಳೆ ವಿದ್ಯಾರ್ಥಿಯನ್ನು ಕರೆಯಬೇಕು ಅನ್ನೋದು ಇವತ್ತಿನ ಸುದಿನವನ್ನ ನಮ್ಮ ಹಳೆ ವಿದ್ಯಾರ್ಥಿ ಆದಂತಹ ಹರೀಶ್ ಶೆಟ್ಟಿಯವರು ಶರತ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರ ಸವಿನುಡಿಗಾಗಿ ಈಗಾಗಲೇ ಗಣ್ಯರು ಎಲ್ಲ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಶಾಲೆಯಲ್ಲಿ ಅಲ್ಲಿ ಫಸ್ಟ್ ಬೋರ್ಡ್ ನೋಡುವಾಗ ತುಂಬ ಖುಷಿ ಆಗ್ತದೆ. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಮೊಟ್ಟ ಮೊದಲನೇ ಬಾರಿಗೆ 100% 100% ರಿಸಲ್ಟ್ ತಂದು ಕೊಟ್ಟ ಬ್ಯಾಚಿನ ಒಬ್ಬ ಉದಾಹರಣೆ. ಈ ಹಣ್ಣು ಮಕ್ಕಳನ್ನ ಯಾವುದೋ ಒಂದು ಇಂಗ್ಲಿಷ್ ಮೀಡಿಯಂಗೆ ಹೋಗುವ ಮಕ್ಕಳ ಜೊತೆ ಕಂಪೇರ್ ಮಾಡೋದಕ್ಕಿಂತ ತುಂಬಾ ಕತ್ತಿಯಿಂದ ಇದೆ. ಯಾಕಂದ್ರೆ ನಿಮ್ಮ ಮಕ್ಕಳು ತುಂಬಾ ಸೇಫ್ ಹ್ಯಾಂಡ್ ಅಲ್ಲಿ ಇದ್ದಾರೆ, ನಿಮ್ಮ ಮಕ್ಕಳು ತುಂಬಾ ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿದ್ದಾರೆ, ತುಂಬಾ ಸೇಫ್ ಹ್ಯಾಂಡ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಎಲ್ಲ ಹೇಳ್ಬೋದು ಆಚೆ ಮನೆ ಹುಡುಗರು ಇಂಗ್ಲಿಷ್ ಅಲ್ಲಿ ಪಟ ಪಟ ಮಾತಾಡ್ತಾರೆ ಅಂತ. ಇಂಗ್ಲಿಷ್ ಅಲ್ಲ, ಅದು ಮ್ಯಾಟರ್ ಅಲ್ಲ, ಅದೊಂದು ಭಾಷೆ. ನಿಮ್ಮ ಮಕ್ಕಳು ಮುಂದೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ವಿದ್ಯಾಸಂಸ್ಥೆಗೆ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಸೇರಿದ ಮೇಲೆ ಆಟೋಮೆಟಿಕ್ ಇಂಗ್ಲಿಷ್ ಬಂದೇ ಬರ್ತದೆ. ನಾವೆಲ್ಲ ಹುಡುಗರನ್ನು ಕಲ್ತ್ಕೊಂಡು ಇಂಗ್ಲಿಷ್ ಕಲ್ತ್ಕೊಂಡು ಹುಟ್ಟಿದವರಲ್ಲ, ನಾವು ಸಹ ಇದೇ ಶಾಲೆಗೆ ಕಲಿತದ್ದು. ಅದು ತನ್ನಷ್ಟಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತದೆ. ಅದರ ಜೊತೆಗೆ ನಾವು 10ನೇ ತರಗತಿಯಲ್ಲಿ ಇರುವಾಗ ಒಂದು ಕಾನ್ಸೆಪ್ಟ್ ಇತ್ತು. ನನಗೆ ಗೊತ್ತಿಲ್ಲ ಅದರ ಕಾನ್ಸೆಪ್ಟ್ ಈಗ ಸಹ ಕಂಟಿನ್ಯೂ ಆಗ್ತಾ ಇದೆಯಾ ಇಲ್ವಾ ಅಂತ. ಹೇಗಂದ್ರೆ ಒಬ್ಬ ಒಂದು ತರಗತಿಯಲ್ಲಿ ಹುಷಾರು ಹುಡುಗ ಅಂತ ಸ್ವಲ್ಪ ಒಂದು ಜಾಸ್ತಿ ಮಾರ್ಕ್ ತೆಗೆಯುವ ಹುಡುಗನಿಗೆ ದತ್ತು ಕೊಡುವ ಕ್ರಮ ಇತ್ತು. ಈಗ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾನು ಫಸ್ಟ್ ಬಾಯ್, ನನ್ನನ್ನು ಲಾಸ್ಟ್ ಬೆಂಚಲ್ಲಿ ಕೂರಿಸಿದ್ರು. ಎಕ್ಸಾಮ್ಗೆ ಒಂದು 2 ತಿಂಗಳಿರುವಾಗ ನನ್ನ ಜೊತೆಗೆ 4-5 ಜನ ವಿದ್ಯಾರ್ಥಿಗಳು, ಅಂದ್ರೆ ಅವರು ಎವರೇಜ್ ಸ್ಟೂಡೆಂಟ್, ಎವರೇಜ್ ಅಂತ ಹೇಳಿಕಾಗುದಿಲ್ಲ, ಅವರು ಇನ್ನೊಂದು ಫೀಲ್ಡಲ್ಲಿ ಒಳ್ಳೆ ಇರ್ಬೋದು. ಆ ಟೈಮಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರ್ತಿತ್ತು. ಅವರೆಲ್ಲ ನನಗೆ ಅಸೈನ್ ಮಾಡಿದ್ರು, ನನಗೆ ಕೊಟ್ಟಿದ್ರು. ಅವರ
ಅದು ಹೇಗೆ ಅಂದರೆ ಅವರಿಗೆಲ್ಲ ಹೇಳಿಕೊಡುದು ನಾನು ಓದೋದ್ರ ಜೊತೆಗೆ ಅವರಿಗೆ ಸಹ ಹೇಳಿಕೊಡ್ಬೇಕು. ಬಹಳ ಒಳ್ಳೆ ಕಾನ್ಸೆಪ್ಟ್. ನಾನು ಆ್ಯಕ್ಚುಲಿ ಹೇಳ್ತೇನೆ ಅದನ್ನು ಕಂಟಿನ್ಯೂ ಮಾಡಿ, ಮಾಡದೇ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ. ದಟ್ ವಿಲ್ ಡೆಫಿನೆಟ್ಲಿ ಗ್ಯಾರಂಟಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಎಲ್ಲ ವಿಷಯವನ್ನ ಒಬ್ಬ ಎವರೇಜ್ ಸ್ಟೂಡೆಂಟ್ ಸೀದಾ ಹೋಗಿ ಟೀಚರ್ ಅಂತ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಈ ಕ್ಯಾನ್ ಟಾಕ್ ಟು ಹಿಸ್ ಫ್ರೆಂಡ್, ಅವನ ಸ್ನೇಹಿತರಿಗೆ ಹೇಳ್ಕೊಡ್ಬೋದು, ನನಗೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿಕೊಡು ಅಂತ. ಅವನ ಆಲೋಚನೆ ಮಾತಾಡ್ಬೋದು, ಫ್ರೆಂಡ್ಲಿಯಾಗಿ ಮಾತಾಡ್ಬೋದು. ಅಲ್ಲಿ ಟೀಚರ್ ಹತ್ರ ಹೋಗಿ ಏನೋ ಭಯ ಇರ್ತದೆ. ಡೆಫಿನೆಟ್ಲಿ ಒಳಗಡೆ ಒಂದು ಏನು ಅವ್ರು ತಿರುಗಿ ಒಂದು ಕ್ವೆಶನ್ ಕೇಳಿದ್ರೆ ನನಗೆ ಆನ್ಸರ್ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ನಿಮ್ಗೆ ಅದು ಗೊತ್ತಿಲ್ಲ. ಡೆಫಿನೆಟ್ಲಿ ನನ್ನ ಶಾಲೆಯಲ್ಲಿ ಪಾಠ ಶಿಕ್ಷಕರು ಯಾರೂ ಇಲ್ಲ, ಅದನ್ನು ಹೆಮ್ಮೆಯಿಂದ ಹೇಳ್ತೇನೆ. ಒಂದು ಸಣ್ಣ ಸಣ್ಣ ವಿಷಯ ಇದ್ದರೂ ಸಹ ನಾವು ಈ ಕೇಳಿದ್ರೆ ಹೇಳಿಕೊಡ್ತಿದ್ರು. ಹಾಗಾಗಿ ಇಷ್ಟೊಳ್ಳೆ ರಿಸಲ್ಟ್ ಬರಲಿಕ್ಕೆ ಕಾರಣ. ಆದರೂ ಸಹ ಅದೊಂದು ಕಾನ್ಸೆಪ್ಟ್ ಈಗ ಸಹ ಕಂಟಿನ್ಯೂ ಆಗ್ತಾ ಇಲ್ಲ ಅಂದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ವೆರಿ ಗುಡ್ ಆಪ್ಷನ್, ರಿಯಲಿ ತುಂಬ ಹೆಲ್ಪ್ ಆಗ್ತದೆ. ಆ ಥರ ಮಾಡಿ ಜೊತೆಗೆ ಇನ್ನೊಂದು ಪೇರೆಂಟ್ಸ್ಗೆ ಸಹ ಒಂದು ಸಜೆಷನ್. ಆಲ್ರೆಡಿ ಗಣ್ಯರು ಆಲ್ರೆಡಿ ನಿಮಗೆ ತಿಳಿಸಿದ್ದಾರೆ, ನಿಮ್ಮ ಮಗುವನ್ನು ದಯವಿಟ್ಟು ಕಂಪೇರ್ ಮಾಡಬೇಡಿ ಪಕ್ಕದ ಮನೆ ಮಗು ಜೊತೆಗೆ ಅಥವಾ ಯಾರು ಇರ್ಬೋದು ಅವ್ರ ಜೊತೆ ಕಂಪೇರ್ ಮಾಡಬೇಡಿ. ಇನ್ನೊಂದು, ನಾವೆಲ್ಲ ಡಿಗ್ರಿಗೆ ಹೋಗುವಾಗ ನಾನು ಸಹ ಲಾಸ್ಟ್ ಮಿನಿಟ್ ರೀಡರ್, ಸತ್ಯ ಒಪ್ಕೊಳ್ಬೇಕು, ಲಾಸ್ಟ್ ಮಿನಿಟ್ಗೆ ಓದ್ತಾ ಇದ್ದು. ಹಾಗೆ ಮಾಡಬೇಡಿ. ಮೊದಲಿಂದ ಓದಲಿಕ್ಕೆ ಶುರು ಮಾಡಿ. ಯಾರು ಸಹ ಆಗುದಿಲ್ಲ, ಕೆಲವೊಮ್ಮೆ ನಾವು ಲಾಸ್ಟ್ ಮಿನಿಟ್ಗೆ ಹೋಗಿ ಬಿಡ್ತೇವೆ. ಎಷ್ಟೇ ಹೇಳಿದ್ರು ಸಹ ಲಾಸ್ಟ್ ಮಿನಿಟ್ ಲೀಡರ್ ಆಗ್ತೇವೆ ನಾವು. ಆಗ ಲಾಸ್ಟ್ ಮಿನಿಟ್ಗೆ ಸಹ ಪೇರೆಂಟ್ಸ್ ತುಂಬ ಜವಾಬ್ದಾರಿ ಇರ್ತದೆ. ಸಣ್ಣ ಸಣ್ಣ ವಿಷಯ ಹೇಳ್ತೇನೆ, ನಿಮ್ಮ ಮಗು 4 ಗಂಟೆಗೆ ಅಥವಾ 3 ಗಂಟೆಗೆ ಓದ್ತಾ ಇದೆ ಅಂತ ಅಂದ್ಕೊಂಡ್ರೆ ನೀವು ಸಹ ಸ್ವಲ್ಪ ಇದು ಒಂದು ಸಣ್ಣ ಟೀ ಮಾಡಿಕೊಡಿ. ಎಷ್ಟು ಖುಷಿ ಆಗ್ತದೆ ಆ ಮಕ್ಕಳಿಗೆ. ನಮ್ಮನೇಲಿ ಅಮ್ಮನಿಗಿಂತ ಜಾಸ್ತಿ ಅಜ್ಜಿ ಮಾಡಿಕೊಡಿ. 2 ಗಂಟೆಗೆಲ್ಲ ಎದ್ದು ಓದುವಾಗ ಒಂದು ಸಣ್ಣ ಟೀ, ನಿಮಗೆ ಸಹ ಒಂದು ಟೀ ಮಾಡಿಕೊಟ್ಟು ನೀವು ಮಲಗಿ, ಆ ಮಗುಗೆ ಒಂದು ಖುಷಿ. ನನ್ನ ಜೊತೆ ನನ್ನ ಅಮ್ಮ ಸಹ ಇದ್ದಾರೆ. ಅದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಾವು ಮರೆತು ಬಿಡ್ತೇವೆ, ಅದು ತುಂಬ ಖುಷಿ ಕೊಡ್ತದೆ ಮಕ್ಕಳಿಗೆ. ಆ ಮಕ್ಕಳಿಗೆ ಸಹ ಆಲ್ ದ ಬೆಸ್ಟ್. ತುಂಬ ಚಂದ ಮಾಡಿ ಓದಿ. ಜಾಸ್ತಿ ಟೈಮ್ ಇಲ್ಲ ನಿಮಗೆ, ಜಾಸ್ತಿ ಟೈಮ್ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಆದರೆ ಇನ್ನೊಂದು ಹೇಳ್ತೇನೆ, ನಿಮ್ಮ ಟಾರ್ಗೆಟ್ ಒಳ್ಳೆ ಮಾರ್ಕ್ಸ್ ತೆಗೆಯುವ ವಿದ್ಯಾರ್ಥಿಗಳಿಗೆ 90%, 90 ಇರ್ಬೋದು. ಆದರೆ ಎವ್ರಿ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಫಸ್ಟ್ ಒಂದು ಟೈಮ್ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕ್ವೆಶನ್ ಪೇಪರ್ ಅದನ್ನು ಹಳೆಯ 10 ಕ್ವೆಶನ್ ಪೇಪರ್ಗಳ ರಿವಿಷನ್ ಮಾಡಿ, ಅದೇ ಸಾಕಾಗ್ತದೆ. ಈ ಪಾಸ್ ಆಗಿದ್ದು ಅದೇ ಸಾಕಾಗ್ತದೆ. ದಟ್ ಇಸ್ ಮೈ ಕಾನ್ಫಿಡೆನ್ಸ್. ಅದೇ ರಿಪಿಟೇಟಿವ್ ಬರ್ತದೆ. ಆ ರಿಪಿಟೇಟಿವ್ ಕ್ವೆಶನ್ ಅನ್ನೇ ಗೊತ್ತು ಮಾಡಿ ನಿಮಗೆ ಪಾಸ್ ಆಗಲಿಕ್ಕೆ ಈಸಿ. ಒಂದು ಸೆಟ್ ಆಫ್ ಕ್ವೆಶನ್ಸ್ ರೆಡಿ ಮಾಡಿ. ವಿಜ್ಞಾನದಲ್ಲಿ ಈ ಚಾಪ್ಟರ್ ಅಲ್ಲಿ ಇದೊಂದು ಕ್ವೆಶನ್ ಪಕ್ಕ ಬರ್ತದೆ. ಪೈಥಾಗೋರಸ್ ಥಿಯರಮ್ ಯಾವುದು ವಾಟ್ ಎವರ್ ಇಟ್ ಇಸ್, ಅದು ಪಕ್ಕ ಬಂದೇ ಬರೋ ಕ್ವೆಶನ್. ಯಾವುದೇ ಎಕ್ಸಾಮ್ ಅಲ್ಲಿ ಅದು ಮಿಸ್ ಮಾಡೋದೇ ಇಲ್ಲ. ಯಾವುದೇ ಕ್ವೆಶನ್ ಪೇಪರ್ ಸೆಟ್ ಮಾಡುವ ಆ ಕ್ವೆಶನ್ ಅನ್ನು ಮಿಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ತುಂಬ ವೇಟೇಜ್ ಇರೋ ಕ್ವೆಶನ್. ಒಂದು ಇದರಲ್ಲಿ ಅದೊಂದು ಕ್ವೆಶನ್. ಇನ್ನೊಂದು ಚಾಪ್ಟರ್ಗೆ ಬನ್ನಿ, ಇನ್ನೊಂದು ಚಾಪ್ಟರಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಇರ್ತದೆ. ಅದೊಂದು ಯಾವ ಮಿಸ್ ಮಾಡುವಂಥ ಕ್ವೆಶನ್ ಅಲ್ಲ. ಅದರಲ್ಲಿ ಸ್ವಲ್ಪ ಆಚೆ ಮಾಡಿ ಕೊಡ್ಬೋದು. ನಂಬರ್ 2 ಇದರಲ್ಲಿ 4 ಕೊಟ್ಟು, 4 ಇದರಲ್ಲಿ 6 ಕೊಟ್ಟು, ಮ್ಯಾಥ್ಸ್ ಅಲ್ಲಿ ಹೇಳಿರುತ್ತೆ. ಆ ಥರ ಮಾಡಿ ಕೊಡ್ಬೋದು. ಹಾಗೆ ಸೆಟ್ ಆಫ್ ಕ್ವೆಶನ್ ಮಾಡಿ, 20 ಕ್ವೆಶನ್ ಮಾಡಿ, ಜಸ್ಟ್ 20 ಕ್ವೆಶನ್. ಬೇರೆ ಓದಬೇಡಿ ಅಂತಲ್ಲ, 20 ಕ್ವೆಶನ್ ಅಲ್ಲಿ ಯು ಶುಡ್ ಬಿ ಪರ್ಫೆಕ್ಟ್. ಯಾರು ಎಂತ ಕೇಳಿದ್ರು ಸಹ, ಯಾವ ಥರ ಕೇಳಿದ್ರು ಸಹ ಆ 20 ಕ್ವೆಶನ್ಗೆ ಆನ್ಸರ್ ಮಾಡಬೇಕು. ಆಗ ನಾವು ಫೇಲ್ ಆಗ್ತೇವೆ ಅಂತ ಭಯ ಹೋಯ್ತಲ್ಲ. ಎಕ್ಸಾಮ್ ಈಸ್ ಯಾರು ಏನು ಹೇಳ್ತಾರೆ, ಆದರೂ ಸಹ ನಮಗೆ ಹೋಗ್ತಾರೆ, ಏನು ಫೀಲ್ ಆಗ್ತದೆ, ಎಲ್ಲರೂ ಪಾಸ್ ಆಗ, ನಾವು ಪಾಸ್ ಆಗಲಿಲ್ಲ, ಆ ಫೀಲಿಂಗ್ ಲಾಸ್ಟ್ ಬರೋದಕ್ಕಿಂತ ಏನಾದರೂ 20 ಕ್ವೆಶನ್ ನಮಗೆ ಎಂತೆಂಥದ್ದು ಮಾಡ್ತೇವಂತೆ, ರಾತ್ರಿ ನಿದ್ರೆ ಬಿಟ್ಟು ಆಟ ನೋಡ್ತೇವಂತೆ, ಇದೊಂದು 20 ಕ್ವೆಶನ್ಗೆ ಆನ್ಸರ್ ತೆಗಿಲಿಕ್ಕಾಗುತ್ತೆ. 20 ಕ್ವೆಶನ್ ಆಗಿ ಒಂದೊಂದು ಸಬ್ಜೆಕ್ಟಲ್ಲಿ ಅದರ ಡೆಫಿನೆಟ್ ಕ್ವೆಶನ್ ನಿಮ್ಮ ಸರ್ನ ಅಪ್ರೋಚ್ ಮಾಡಿ. ಎಲ್ಲ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇರುವ ಸರ್ಸ್ ಇದ್ದಾರೆ ಇಲ್ಲಿ, ಅವ್ರು ನಿಮಗೆ ಹೇಳಿಕೊಡ್ತಾರೆ ಯಾವುದು ಡೆಫಿನೆಟ್ 20 ಕ್ವೆಶನ್. 20 ಕ್ವೆಶನ್ ನಾನು ಪ್ರತಿಯೊಂದು ಸಬ್ಜೆಕ್ಟಲ್ಲಿ 20 ಕ್ವೆಶನ್ ಬ್ಯಾಂಕ್ ಮಾಡಿ, ಆ ಕ್ವೆಶನ್ 20 ಕ್ವೆಶನ್ಗೆ ನೀವು ಆನ್ಸರ್ ಏನು ರೆಡಿ ಮಾಡಿದ್ದೀರಿ ಅದು ಪಕ್ಕ ಇರಬೇಕು. ಜಾಸ್ತಿ ಈಗಿನ ಎಜುಕೇಷನಲ್ಲಿ ಯಾವ ಥರ ಒಟ್ಟಾಗ್ತದೆ ಅಂತ ಗೊತ್ತಿರಲಿಲ್ಲ. ನಾನು ಹೇಳ್ತೇನೆ, ನಾನು ಅದು ಮಾಡ್ತಿರೋದು ಪಾಯಿಂಟ್ ವೈಸ್ ಬರಬೇಕು. ಓಕೆ, ನೀವು ಒಂದು ಗಂಟೆ ಈಗ ಟೀಚರಿಗಾಗ್ಬೋದು, ವ್ಯಾಲ್ಯೂಯೇಟ್ರಿಗಾಗ್ಬೋದು, ಯಾರಿಗೆ ಸಹ ಪೇಷನ್ಸ್ ಇಲ್ಲ. ಅಂದರೆ ವ್ಯಾಲ್ಯೂಯೇಷನ್ ಟೈಮಲ್ಲಿ ಪೇಷನ್ಸ್ ಇರುವುದಿಲ್ಲ, ಡೆಫಿನೆಟ್ಲಿ ಪೇಷನ್ಸ್ ಇರುವುದಿಲ್ಲ. ನೀವು ದೊಡ್ಡ ಪ್ಯಾರಾಗ್ರಾಫ್ ಬರ್ತಾರೆ, ಯಾರಿಗೆ ಸಹ ಓದಲಿಕ್ಕೆ ಪೇಷನ್ಸ್ ಇರಬೇಕು. ಪಾಯಿಂಟ್ ಟು ಪಾಯಿಂಟ್ ಬರೀ ನೋಡಿ, ನಿಮಗೆ 4 ಮಾರ್ಕ್ ಬರುವ ಬದಲು 5 ಮಾರ್ಕ್ ಡೆಫಿನೆಟ್ಲಿ ಬರ್ತದೆ. ಇದಂತೂ ನನ್ನ ಡಿಗ್ರಿ ಎಕ್ಸ್ಪೀರಿಯನ್ಸ್. ನಾನು ಕೆಲವೊಂದು ಡಿಗ್ರಿ ಕ್ವೆಶನಲ್ಲಿ ಆನ್ಸರ್ ಗೊತ್ತಿಲ್ಲದಿದ್ದು ಸಹ ಗೊತ್ತಿರುವ ಪಾಯಿಂಟಲ್ಲಿ ಬರ್ತಿದ್ದೆ. ಪೇಪರ್ ಬರುವಾಗ ನನಗೆ ಔಟ್ ಆಫ್ ಕೊಟ್ಟಿದ್ದಾರೆ, ಅದು ಆನ್ಸರ್ ಅದಕ್ಕೆ ರಿಲೇಟಿವ್ ಅಲ್ಲದಿದ್ದು ಸಹ ಪಾಯಿಂಟ್ ನೋಡಿ ಮಾರ್ಕ್ಸ್ ಕೊಡ್ತಾರೆ ಕೆಲವೊಂದು ತಪ್ಪಿ. ಅದು ಚಾನ್ಸಸ್ ಇರ್ತದೆ. ಪ್ರೊಬಬಿಲಿಟಿ ಇಸ್ ಆಲ್ವೇಸ್ ದೇರ್ ರೈಟ್. ಅದನ್ನು ಯಾವುದು ಮಿಸ್ ಮಾಡ್ಕೊಳ್ಬೇಡಿ. ಆ ಪಾಯಿಂಟ್ ವೈಸ್ ಬರೀರಿ.
ಜಾಸ್ತಿ ಗೈಡೆನ್ಸ್ ಈಗಿನ ನಾನು ಅಂದರೆ 10 ವರ್ಷ ಆಯ್ತು ಆಲ್ರೆಡಿ 10th ಕಂಪ್ಲೀಟ್ ಮಾಡಿ. ಈಗ ಯಾವ ಥರ ವರ್ಕ್ ಆಗ್ತದೆ ಜಾಸ್ತಿ ಐಡಿಯಾ ಇಲ್ಲ ನನಗೆ, ಬಟ್ ಡೆಫಿನೆಟ್ಲಿ ನಿಮ್ಮ ಟೀಚರ್ಸನ್ನು ರೀಚ್ ಔಟ್ ಮಾಡಿ ಹೇಳಿ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ, ನಿಧಾನ ಆಗ್ಬೋದು. ಗ್ಯಾರಂಟಿ ನೀವೆಲ್ಲರೂ ಪಾಸ್ ಆಗ್ತೀರಿ. ವಿ ವಿಲ್ ಆಲ್ ಮೀಟ್ ಆಫ್ಟರ್ 100% ರಿಸಲ್ಟ್. ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ 100% ರಿಸಲ್ಟ್ ಈ ವರ್ಷ. ಎಲ್ಲರೂ ಖುಷಿಯಾಗಿ ಸೇರೋ ಒಮ್ಮೆ ಎಲ್ಲರೂ ಸಹ ಪಾರ್ಟಿ ಮಾಡಬೇಕು ಇದೇ ಹಾಲಲ್ಲಿ. ಎಲ್ಲ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಿ, ಪೇರೆಂಟ್ಸ್ ಯಾರೆಲ್ಲ ಇದ್ದೀರಿ, ಎಲ್ಲರೂ ಬರುವ ಒಮ್ಮೆ ಎಲ್ಲರೂ ಒಟ್ಟಿಗೆ ಸೇರುವ. ನನ್ನ ಬ್ಯಾಚ್ ಸಹ ಬರಲಿಕ್ಕೆ ಹೇಳ್ತೇನೆ. ಯಾರೆಲ್ಲ ಈ ಶಾಲೆಗೆ ಹೆಲ್ಪ್ ಮಾಡ್ತಾರೆ, ಈ ಶಾಲೆಯ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಎಲ್ಲರೂ ಸೇರುವ ದೊಡ್ಡ ಬ್ಯಾನರ್ ಹಾಕುವ ಅಲ್ಲಿ. ಇದೆಲ್ಲ ಖುಷಿ ಕೊಡ್ತದೆ. ಈಗ ನೋಡಿ ನಿಮಗೆ ಎಷ್ಟು ಖುಷಿ ಕೊಡ್ತದೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲರೂ ಫೋಟೋ ಹಾಕೊಟ್ಟಂತಲ್ಲಿ ನಾವು ನನ್ನ ಬ್ಯಾಚ್ ವಾಟ್ಸ್ಆಪ್ ಗ್ರೂಪ್ ಉಂಟು, ಎಲ್ಲರಿಗೂ ಹೇಳ್ತೇನೆ, ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮನ್ನೆಲ್ಲರೂ ಫೋಟೋ ಹಾಕುವ. ಇದು ಸಣ್ಣ ಸಣ್ಣ ಖುಷಿಯನ್ನ ಈಗ 100% ರಿಸಲ್ಟ್ ಬಂದರೆ ಶಾಲೆಗೆ ಸಹ ಎಷ್ಟು ಖುಷಿ. ಈ ನಿಮ್ಮಿಂದ ಎಷ್ಟೊಂದು ಪ್ರಯತ್ನ ಪಡ್ತಿದ್ದಾರೆ ಟೀಚರ್ಸ್, ಅವರಿಗೆಲ್ಲ ಎಷ್ಟು ಖುಷಿ, ನಮಗೆಲ್ಲ ಎಷ್ಟು ಖುಷಿ. ನಮ್ಮ ಹಳೆ ನಾವು ಕಲಿತಂಥ ಶಾಲೆ 100% ರಿಸಲ್ಟ್ ಬಂತಾರೆ. ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ ಹೇಳ್ತಾರೆ, ಆದರೆ ಈಗಿನ ಎಜುಕೇಶನ್ ಸಿಸ್ಟಮಲ್ಲಿ ಕೆಲವೊಂದು ಟೈಮಲ್ಲಿ ಪರ್ಸೆಂಟೇಜ್ ಕೌಂಟ್ ಮಾಡಬೇಕು. ಹಾಗಾಗಿ ಪ್ರೆಷರ್ ತಗೊಳ್ಬೇಡಿ. ಡೆಫಿನೆಟ್ ನಾನು ಇದೊಂದು ರೂಲ್ ಫಾಲೋ ಮಾಡಿ ನೋಡಿ. 20 ಕ್ವೆಶನ್ಸ್ ಪರ್ ಸಬ್ಜೆಕ್ಟ್, ಅಟ್ಲೀಸ್ಟ್ 20 ಕ್ವೆಶನ್, ದೊಡ್ಡ ದೊಡ್ಡ ಕ್ವೆಶನ್. ಕೆಲವರು 20 ಕ್ವೆಶನ್ ಅಲ್ಲಿ ಒಂದು ಕ್ವೆಶನ್ ಅಲ್ಲಿ 3 ಕ್ವೆಶನ್ಗೆ ಆನ್ಸರ್ ಬರೀಲಿಕ್ಕೆ ಆಗ್ತದೆ. ಆ ಥರ ಕ್ವೆಶನ್ಸ್ ಇರ್ತದೆ. ಅದರಲ್ಲಿ ಸ್ಪ್ಲಿಟ್ ಮಾಡಿ ಕೊಡ್ಬೋದು. ಒಂದು ಲಾಂಗ್ ಕ್ವೆಶನ್, ಒಂದು ಥಿಯರಮ್, ಒಂದು ಯಾವುದಾದ್ರೂ ಒಂದು ದೊಡ್ಡ ಥಿಯರಮ್, ಅದು 10 ಮಾರ್ಕ್ಸ್. ಈಗ ಮಾರ್ಕ್ಸ್ ಹೇಗೆ ಹೋಗ್ತದೆ ಗೊತ್ತಿಲ್ಲ ನನಗೆ. ಅದರಲ್ಲಿ 10 ಮಾರ್ಕ್ಸ್ ಒಂದು ಕ್ವೆಶನ್ ಇದೆ, ಅದರಲ್ಲೇ ಯಾವ 3 ಮಾರ್ಕ್ ಇದು, 2 ಮಾರ್ಕ್ ಇದು, 3 ಮಾರ್ಕ್ ಇದು, 3 ಕ್ವೆಶನ್ ಕೊಡೋದು. 3 ಡಿವಿಷನ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಆ ಥರ. ಅದರಲ್ಲಿ ಒಂದು ಕ್ವೆಶನ್ ಓದಿದ್ರೆ 3 ಕ್ವೆಶನ್ಗೆ ಆನ್ಸರ್ ಬರಲಿಕ್ಕೆ ಆಯ್ತಲ್ಲ. ಪಾಸ್ ಆಗಿದ್ದೆ ಯಾರು ಕಷ್ಟ ಅಂತ ಹೇಳಿದವರು ಯಾರು ಕಷ್ಟ ಇಲ್ಲ. ಇನ್ನೊಂದು ಹೇಳ್ತಾರೆ, ಇಂಗ್ಲೀಷ್ ಕಷ್ಟ, ಮ್ಯಾಥ್ಸ್ ಕಷ್ಟ ಅಂತ ಹೇಳ್ತಾರೆ ಕೆಲವರು, ಮತ್ತೆ ಸೈನ್ಸ್ ಕಷ್ಟ, ಕೆಲವರಿಗೆ ಡಿಪೆಂಡ್. ಅದು ಇಂಗ್ಲೀಷ್ ಎಲ್ಲ ಅರ್ಥ ಆಗಲಿಲ್ಲ ಅಂದರೆ ಬರ್ದು ಕಲಿ. ನಿಮ್ಮ ಹೆಸರನ್ನ ಯಾರು ಬರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಇಂಗ್ಲೀಷಲ್ಲಿ? ಇಲ್ಲ, ಅದು ಹೇಗೆ ಬರೀಲಿಕ್ಕೆ ನಿಮ್ಗೆ ಬರ್ತದೆ? ಡೈಲಿ ಬರ್ದು 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 ಬರ್ದು. ಈಗ ನಿದ್ದೆ ಕಣ್ಣಲ್ಲಿ ಹೇಳಿದ್ರೆ ಸರ್ ನಿಮ್ಮ ಹೆಸರು ಶರತ್ ಅಂತ ಹೇಳಿದ್ರೆ ನಿದ್ದೆ ಕಣ್ಣಲ್ಲಿ ಬರೀತಾರೆ ಶರತ್ ಅಲ್ವಾ? ಅದೇ ಇಂಗ್ಲೀಷ್ ಅಷ್ಟು ಕಷ್ಟವಲ್ಲ. ಇಟ್ ಇಸ್ ಜಸ್ಟ್ ಮ್ಯಾಟರ್ ಆಫ್ ಸ್ಪೆಲ್ಲಿಂಗ್ ಸರ್. 26 ವರ್ಡ್ಸ್ ಇದೆ. ನಮ್ಮ ಕನ್ನಡದಲ್ಲಿ ಅಷ್ಟು ಲೆಟರ್ ಇದ್ದದೆ ನಾವು ಕಲ್ತಿರುವಂತೆ. ಒಂದು 26 ಅಕ್ಷರಗಳು ಇಂಗ್ಲೀಷ್ ನಮಗೆ ಕಲಿಯಲಿಕ್ಕೆ ಕಷ್ಟ. ಚಾನ್ಸ್ ಇಲ್ಲ, ಚಾನ್ಸ್ ಇಲ್ಲ. ನೀವು ಎಂತ ಮಾಡಲಿಕ್ಕಂದ್ರೆ ಒಂದು ಸಲ ಓದ್ತೀರಿ, ತಲೆ ಕೂಡ ಅರ್ಥ ಆಗುದಿಲ್ಲ, ನನಗೆ ಅರ್ಥವೇ ಆಗುದಿಲ್ಲ, ಬಿಟ್ಟು ಬಿಟ್ಟು ಹಾಗೆ ಮಾಡಬೇಡಿ. ಬರೀರಿ. ಕೆಲವೊಮ್ಮೆ ಬರ್ದು ಬರ್ದು ನಿಮ್ಮ ಬಾಯಿ ಕೇಳುವುದಿಲ್ಲ, ನಿಮ್ಮ ಕೈ ಕೇಳ್ತದೆ. ಕೆಲವೊಮ್ಮೆ ನಾವು ಕಂಪ್ಯೂಟರ್ ಪಾಸ್ವರ್ಡ್ ಹಾಕುವಾಗ ಯಾರೋ ಒಂದು ಪಾಸ್ವರ್ಡ್ ಅಂತ ಹೇಳಿದರೆ ಅದಕ್ಕೆ ಮಾಡಬೇಕು. ಅದೇ ನಾನು ಟೈಪ್ ಮಾಡುವಾಗ ನನ್ನ ಕೈಯಲ್ಲಿ ಪಾಸ್ವರ್ಡ್ ಏನು ಬರ್ತದೆ ಹೇಗೆ? ಯುವರ್ ಹ್ಯಾಂಡ್ ನೋಸ್ ವಿಚ್ ಪಾಸ್ವರ್ಡ್ ಯು ಎಂಟರ್. ನಿಮ್ಮ ಕೈಗೆ ಗೊತ್ತಿರ್ತದೆ ಎಂತ ಬರೀಬೇಕಂತ. ಹಾಗೆ ನಾನು ಹೇಳಿದೆ, ಡೆಫಿನೆಟ್ಲಿ ನೀವು ಈ ಥರದ್ದನ್ನ ಬರ್ದು ಕಲೀರಿ. ಒಮ್ಮೆ ಬರೀರಿ, ಅರ್ಥ ಆಗಲಿ, ಇನ್ನೊಮ್ಮೆ ಬರೀರಿ, ಮತ್ತೊಮ್ಮೆ ಬರೀರಿ, 3 ಸಲ ಬರೀರಿ, 4 ಸಲ ಬರೀರಿ. ಬರ್ದು ನಿಮ್ಮ ಫ್ರೆಂಡಿಗೆ ಕೊಡಿ. ಇನ್ನೊಮ್ಮೆ ಇದನ್ನು ನೋಡಿ ನಾವು ಬರ್ತೇನೆ ಸರಿಯೇ ನೋಡು. ನಿಮ್ಮ ಫ್ರೆಂಡ್ ಒಮ್ಮೆ ವ್ಯಾಲ್ಯೂಟ್ ಮಾಡಿ. ಅವರು ಈಗ ಹೇಗೆ ಮಾಡಿದ್ರು? 5 ಮಿನಿಟ್. ಈಗ 5 ಮಿನಿಟಲ್ಲಿ ಈ ಕ್ವೆಶನ್ಗೆ ನಾನು ಆನ್ಸರ್ ಬರೀತೇನೆ, ನೀವು ಸಹ ಬರೀ. ಆಮೇಲೆ ಇಬ್ಬರು ಪೇಪರ್ ಎಕ್ಸ್ಚೇಂಜ್ ಮಾಡ್ಕೊಂಡು. ಓಕೆ, ಡೂ ದಿಸ್. ಪ್ರಾಕ್ಟಿಕಲಿ ಗೊತ್ತಾಗ್ತದೆ. ನೀವು ಬರ್ದ್ರಿ, ನಿಮ್ಮ ಫ್ರೆಂಡಿಗೆ ಕೊಟ್ರಿ, ಅವರು ಬರ್ದ ನಿಮಗೆ ಕೊಟ್ಟ, ಇಬ್ಬರು ವ್ಯಾಲ್ಯೂಟ್ ಮಾಡಿ ಕೂತ್ಕೊಂಡು. ಆ ವ್ಯಾಲ್ಯೂಟ್ ಮಾಡೋದು ಸಹ ಹೆಲ್ಪ್ಫುಲ್ ಆಗ್ತದೆ. ನೀವು ವ್ಯಾಲ್ಯೂಟ್ ಮಾಡುವಾಗ ನೀವು ನಿಜವಾಗಿ ಓದೋದ್ರಲ್ಲಿ ಇನ್ನೊಬ್ಬರು ತಪ್ಪನ್ನು ಹುಡುಕುವ ಆಲೋಚನೆಯಿಂದ ನೀವು ಅದನ್ನು ಚೆನ್ನಾಗಿ ಓದ್ತೀರಿ. ದಟ್ ವಿಲ್ ಆಲ್ಸೋ ಹೆಲ್ಪ್. ರಿಯಲಿ ಇದೆಲ್ಲ ಸಣ್ಣ ಸಣ್ಣ ಟ್ರಿಕ್. ನಿಮಗೆ ಆಲ್ರೆಡಿ ನನಗೆ 100% ಕಾನ್ಫಿಡೆನ್ಸ್ ಇದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಅವರಿಗೆ ಆಲ್ರೆಡಿ ಇದೆಲ್ಲ ಗೈಡೆನ್ಸ್ ಕೊಟ್ಟಿರ್ತಾರೆ. ನಾನು ಎಕ್ಸ್ಟ್ರಾ ಗೈಡೆನ್ಸ್ ಕೊಡುವ ಅಗತ್ಯ ಇಲ್ಲ. ಈ ಒಂದು ಸಮಯದಲ್ಲಿ ಅವಕಾಶ, ಈ ಒಂದು ವೇದಿಕೆಯಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ನೆಚ್ಚಿನ ಶಾಲೆಯ ಎಲ್ಲ ಪ್ರಾಧ್ಯಾಪಕರುಗಳಿಗೆ ಪ್ರೀತಿಯಿಂದ ವಂದಿಸಿಕೊಟ್ಟ ಅವಕಾಶಕ್ಕಾಗಿ ಮನಸ್ಸಿಗೆ ಹಿತವಾಗಿ ಸರಳೀಕರಿಸುವುದು ಹೇಗೆ ಎಂಬುದು ನಮಗೆ ಸಾಕಷ್ಟು ಮಾಹಿತಿ ನೀಡಿದಂತಹ ಶರಶೈಲಿಯವರಿಗೆ ನಾನು ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಮಗುವಿನಲ್ಲಿ ಹುದುಗಿರುವ ಪರಿಪೂರ್ಣತೆಯನ್ನು ಮತ್ತು ದೈವತ್ವವನ್ನು ಹೊರಗೆ ಎಳೆಯುವುದೇ ನಿಜವಾದ ಶಿಕ್ಷಣ ಅಂತ. ಅದು ತಂದೆ ತಾಯಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಅಥವಾ ಬೇರೆ ಯಾರೂ ಆಗಿರ್ಬೋದು, ಆ ಮಗುವಿನಲ್ಲಿರತಕ್ಕಂಥ ಪರಿಪೂರ್ಣತೆಯನ್ನು ಹೊರತೆಗೆಯಬೇಕು. ಅದು ಈಗ ಸಕಾಲ. ಈ ಸಂದರ್ಭದಲ್ಲಿ ತಂದೆ ತಾಯಿಗಳು, ನಾವು ಎಲ್ಲರೂ ಕೂಡ ನಮ್ಮ ಮಕ್ಕಳ ಬಗ್ಗೆ ಹಾಗೆ ಡಾಕ್ಟರ್ ಸೋಮಾಜಿ ಅವರೇ, ಈ ಶಾಲೆಯ ಹೆಮ್ಮೆ ಹಳೆ
ಶ್ರೀ ನಾಗೇಶ್ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕರು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿನಿಯರೇ, ಹೇಳಿಕೆ ಯಾವುದೂ ಉಳಿದಿಲ್ಲ. ಯಾಕಂದ್ರೆ ಡಾಕ್ಟರ್ ಅವರು ಹೇಳಿಯಾಗಿದೆ, ಸೌಮ್ಯಜಿ ಅವರು ಹೇಳಿಯಾಗಿದೆ, ಎಲ್ಲರೂ ಇವನ್ನ ಶರತ್ ಅವರು ಮಾತಾಡಿದ್ದಾರೆ. ವರದಿ ಪ್ರಕಾರ ನೋಡಬೇಕಾದ್ರೆ 15ರಿಂದ 25 ವರ್ಷ ವಯಸ್ಸಿರುವಂತಹ ವಿದ್ಯಾರ್ಥಿಗಳು ಇವತ್ತು ಅವರ ಏನಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದ ಆತ್ಮಹತ್ಯೆ, ಸುಸೈಡ್ ಹೇಳ್ತೇವೆ, ಹಾಗೂ ಮಾನಸಿಕ ಖಿನ್ನತೆ ಅಂದರೆ ಡಿಪ್ರೆಷನ್, ಎರಡಕ್ಕೆ ತುಂಬನೇ ಹೋಗುವಂತ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೇವೆ. ಕಾರಣಗಳು ಎಷ್ಟು ಇರ್ಬೋದು, ಆದರೆ ಅದರಲ್ಲಿ ಪ್ರಮುಖವಾದ 2 ಕಾರಣಗಳನ್ನು ನೋಡಿದ್ರೆ, ಒಂದು ಪೋಷಕರ ಒತ್ತಡ, ಎರಡನೇದು ಸಾಮಾಜಿಕ ಒತ್ತಡ. ಡಾಕ್ಟರ್ ಹೇಳಿದ್ದಾರೆ, ಪೋಷಕರ ಒತ್ತಡ ಯಾಕಂತ ಹೇಳಿದ್ರೆ ನೀನು ಆಗ್ಬೇಕು. ಇವತ್ತು ನಾವು ಯಾವ ಪರಿಸ್ಥಿತಿ ನೋಡ್ತಿದ್ರೆ, ಒಂದು ಮಗು ಹುಟ್ಟಿದಾದ್ಮೇಲೆ ಅವ್ರ ತಂದೆ ಡಾಕ್ಟರ್ ಇದ್ರೆ ಆಯ್ತು, ನನ್ನ ಮಗ ಡಾಕ್ಟರ್ ಫಿಕ್ಸ್. ಹುಟ್ಟಿ ಒಂದು ಟೈಮ್ ಆಗಲಿಲ್ಲ, ಅಷ್ಟೊಂದು ಡಿಸೈಡ್ ಎಲ್ಲಿವರೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಇವನು ಸೀಟ್ ಬುಕ್ ಮಾಡ್ತಾರೆ, ಸತ್ಯ ಹೇಳ್ತಾರೆ, ಸೀಟು ಬುಕ್ ಮಾಡ್ತಾರೆ. ನೆಕ್ಸ್ಟ್ ನನ್ನ ಮಗ ಅಥವಾ ಮಗಳು ಯಾವ ಶಾಲೆಗೆ ಹೋಗ್ಬೇಕು ಅಂತ ಹೇಳಿ ಇದು ಪೇಟೆ ಬರ್ತಿನ ಒಂದು ಟ್ರೆಂಡ್. ಹಾಗೆ ಒಬ್ಬರಿಂದ ಇನ್ನೊಬ್ಬರು ಡಿಫ್ರೆಂಟ್. ದೇವರು ಎಲ್ಲರೂ ಕೂಡ ಕೈ ಕೊಟ್ಟಿದ್ದಾರೆ, ಕಿವಿ ಕೊಟ್ಟಿದ್ದಾರೆ, ಕಣ್ಣು ಕೊಟ್ಟಿದ್ದಾರೆ, ಸೇಮ್ ಎಲ್ಲರಿಗೂ ಕಿಡ್ನಿ ಹಾಗೆ ಹೃದಯ ಇದೆ, ಎಲ್ಲರಿಗೂ ಸೇಮ್ ಇದೆ. ಆದರೆ ಬುದ್ಧಿ ಏನಿದೆ ಅದು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಗೊತ್ತಾಗ್ತದೆ, ಯಾವ ಹೆಡ್ಡಲ್ಲ. ಆದರೆ ಅವರು ತಗೊಳ್ಳುವಂತ ಒಂದು ಗ್ರಾಸ್ಪಿಂಗ್ ಪವರ್ ಏನಿದೆ ಅದು ಡಿಫ್ರೆನ್ಸ್ ಇರಬಹುದು. ಆ ಡಿಫ್ರೆನ್ಸ್ ಇದ್ದ ತಕ್ಷಣ ಒಬ್ಬ ಹೆಡ್ಡರ್ ಅಲ್ಲ, ಒಬ್ಬ ಬುದ್ಧಿವಂತಿಗೆ. ಪ್ರತಿಯೊಬ್ಬರು ಕೂಡ ಬುದ್ಧಿವಂತಿಕೆ ಆಗ್ಬೋದು ತನ್ನ ಗುಣದಿಂದ. ಅವನ ಹತ್ರ ಒಂದು 20 ಸರ್ಟಿಫಿಕೇಟ್ ಇದೆ, 50 ಸರ್ಟಿಫಿಕೇಟ್ ಇದೆ, ಅದು ವ್ಯಾಲ್ಯೂ ಇಲ್ಲ. ಆದರೆ ಅವನು ಜೀವನದಲ್ಲಿ ಏನು ಮಾಡಿದ್ದಾನೆ ಅದು ಪ್ರಾಮುಖ್ಯವಾದ. ಸರ್ ಹೇಳಿದಾಗೆ ಇವತ್ತು ಮುಂಚಿನ ಹಾಗೆ ಒಂದು 30 ವರ್ಷ 40 ವರ್ಷ ಹಿಂದೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆಗಬೇಕು, ಅದಿದ್ರೆ ಮಾತ್ರ ಒಂದು ಪ್ರತಿಷ್ಠೆ, ಅದಿದ್ರೆ ಮಾತ್ರ ದುಡ್ಡು, ಅದಿದ್ರೆ ಮಾತ್ರ ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಬರ್ತದೆ. ಇಲ್ಲ, ತಪ್ಪು. ಯಾಕಂದ್ರೆ ಎಷ್ಟೋ ಜನರಿಗೆ ಈಗ ಯಾವ ರೀತಿಯಲ್ಲಿ ನಾವು ಹೋಗಿದ್ರೆ ಅದೇ ರೀತಿಯ ಒಂದು ಪ್ರತಿಷ್ಠೆ, ಗೌರವ ಮತ್ತೆ ದುಡ್ಡು, ಸಂಬಳ ಏನಿದೆ ಸಿಗ್ಬಹುದು ಅಂತದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಡಾಕ್ಟರ್ ತಗೊಳ್ಳುವಂತ ಸಂಬಳ ಎಷ್ಟಿದೆ ಅದೇ ಇನ್ನೊಬ್ಬ ವ್ಯಕ್ತಿಯು ಕೂಡ ತಗೊಳ್ಬಹುದು, ಅಷ್ಟೇ ಗೌರವ ಇದೆ. ಆದ್ರೆ ಆ ಒಂದು ಕೋರ್ಸ್ ಬಗ್ಗೆ ಗೊತ್ತಾಗಬೇಕಾದ್ರೆ ಫಸ್ಟ್ ಅದರಲ್ಲೇನೋ ಬೇಸಿಕ್ ನಾಲೆಜ್ ಇರಬೇಕು. ಅದಿದೆಯಾ, ಹೇಗೆ ಹೋಗ್ಬೋದು, ಏನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಸ್ಟೂಡೆಂಟ್ಸಿಗೆ ನೀನು ಹೀಗೆ ಮಾಡು, ನೀನು ಹಾಗೆ ಮಾಡಿ. ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಮಕ್ಕಳಿಗೆ ಅವನು 99 ತೆಗೆದ್ರೆ ಇವತ್ತು ಪರಿಸ್ಥಿತಿ ಏನಂತ ಹೇಳಿದ್ರೆ ಮನೆಗೆ ಹೋದ್ಮೇಲೆ ತಂದೆ ತಾಯಿ ಹೋಗ್ತಾರೆ. ಯಾಕೆ ಹೋಗ್ತಾರೆ ಹೇಳಿದ್ರೆ ಅವ್ರಿಗೆ ಟೆನ್ಷನ್ ಏನಂತ ಹೇಳಿದ್ರೆ 1 ಮಾರ್ಕಿಗೆ ಹೋಗಿದೆ ಅಂತ 99 ಕಾಣೋದೇ ಇಲ್ಲ. ಆ ಮಕ್ಕಳ ಹತ್ರ ಯಾವತ್ತು ಕೊಡ್ತಾರೆ ತಂದೆ ತಾಯಿ ಇವತ್ತು ಕೇಳ್ತಾ ಇಲ್ಲ, ನಿನಗೆ ನೆಕ್ಸ್ಟ್ ಏನಾಗಬೇಕು ಮೊದಲು ನಾನು ಹೇಳಿದ್ರು ಕೇಳು. ತಂದೆ ತಾಯಿ ಹೇಳುವಂಥದ್ದು ನಿನಗೆ ಇದು ಸೂಟ್ ಆಗ್ತದೆ, ಅದು ಸೂಟ್ ಆಗ್ತದೆ, ಆದರೆ ಫಸ್ಟ್ ವಿದ್ಯಾರ್ಥಿ ಅವನಿಗೆ ಏನಾಗ್ಬೇಕಂತೆ ಅವನಿಗೂ ಇರ್ಬೋದು, ನನ್ಗೆ ಈ ರೀತಿ ಮಾಡಬೇಕಂತ ಇದೆ, ಆ ರೀತಿ ಮಾಡ್ಬೇಕಂತ. ಇವತ್ತು ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಇರುವ ಗ್ಯಾಪ್, ಆ ಗ್ಯಾಪ್ ಯಾಕೆ ಆಗ್ತಿದೆ? ಅಥವಾ ಟೀಚರ್ ಮತ್ತೆ ಸ್ಟೂಡೆಂಟಿನ ಮಧ್ಯದಲ್ಲಿ ಆ ಗ್ಯಾಪ್ ಯಾಕಾಗ್ತದೆ ಅಂತ ಹೇಳಿದ್ರೆ ಆ ಹೆದರಿಕೆ. ಒಬ್ಬ ಹುಡುಗ ತನ್ನ ಮನೆಗೆ ಹೋಗಿ ತಂದೆ ತಾಯಿ ಹತ್ರ ಹೋಗಿ ನನಗೆ ಇಷ್ಟು ಕಡಿಮೆ ಮಾರ್ಕ್ ಬಂದಿದೆ ಅಂತ ಹೇಳಿಕ್ಕೆ ಹೆದರಿಕೆ ಪಡ್ಕೊಂಡು ಇವತ್ತು ಹೋಗಿ ಟ್ರೈನಿಂಗ್ ಅಥವಾ ಮೇಲ್ಕೊಂಡು ಸಾಯಲಿಕ್ಕೆ ಕಾರಣ ಯಾಕಂದ್ರೆ ಆ ಹೆದರಿಕೆ. ಮನೆಯಲ್ಲಿ ಇರುವಂತ ಒಂದು ಸಮಾಜಗಳು ಇವತ್ತು ಮಕ್ಕಳಿಗೆ ಆ ಹೆದರಿಕೆ ಮತ್ತೆ ಅವ್ರ ಒಳಗೆ ಯಾರಾದ್ರೂ ಹೇಳ್ಕೊಳಕ್ಕೆ ಆಗಿರುವಂತ ಪರಿಸ್ಥಿತಿ, ಅದು ಹೊಣೆ ನಾವೇ. ಇವತ್ತು ಸಮಾಜ ಕೂಡ ಹಾಗೆ. ಒಬ್ಬ ರ್ಯಾಂಕರ್ನ ಅವನು ಒಳ್ಳೆಯ ಫೇಲ್ ಆದ ಹೋಯ್ತು, ಅವನ ಲೈಫೇ ಇಲ್ಲ. ಅವನಿಗೆ ಎಷ್ಟು ಈ ಸಮಾಜದಲ್ಲಿ ಅವನಿಗೆ ಮೆಟ್ಲಿಕ್ಕೆ ಆಗ್ತದೆ, ಅದು ಮೆಟ್ಟಿ ಅವನು ಸ್ಥಾಪಿಸಿದ ಪರಿಸ್ಥಿತಿ. ಅದಕ್ಕೆ ಇವತ್ತಿನ ಜಗತ್ತು. ಆದರೆ ಯಾರು ವಿನ್ನರ್ಸು ಅಲ್ಲ, ಯಾರು ಲೂಸರ್ಸು ಅಲ್ಲ.
ಎಲ್ಲರೂ ಹುಟ್ಟಿದ್ದಾರೆ, ಹೋಗುವಾಗ ಏನು ತಗೊಂಡಲ್ಲ, ಆದ್ರೆ ಹುಟ್ಟುವವರೆಗೂ ಅಥವಾ ಸಾಗುವವರೆಗೂ ನಾವು ಏನು ಹೇಗಿದ್ದೇವೆ, ಯಾರಿಗೆ ಏನು ಒಳ್ಳೆ ಮಾಡ್ತೇವೆ, ಪುಣ್ಯ ಏನು ಹೇಳ್ತೇವೆ ನಾವು, ಅದು ಪ್ರಯಾರಿಟಿ. ಸೊ ಜಾಸ್ತಿ ಹೇಳಿ ಇಷ್ಟಪಡಲ್ಲ. ಇವತ್ತು ಡಾಕ್ಟರ್, ಯಾಕಂದ್ರೆ ನಾನು ಯಾವತ್ತು ನೋಡೋದು, ನಾನಲ್ಲಿ 8 ತಿಂಗಳ ಟ್ರೈನಿಂಗ್ ಮಾಡುವಾಗ ಕೂಡ ನೋಡಿದ್ದೆ. ಈಗ ಆಲ್ಮೋಸ್ಟ್ 113 ವರ್ಷ ಸೆಲೆಬ್ರಿಟಿ ಅಸೋಸಿಯೇಟ್ ಆಗಿ ಇವತ್ತೇ ಕೂಡ ಬಾಳಿಗಾಲದಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೆ ಸಿಕ್ಕಲ್ಲ ಬೇಗನೆ. ಯಾಕಂತ ಹೇಳಿದ್ರೆ ದಿನನಿತ್ಯವಾಗಿ ಬರುವಂತ ಜನ ದಿನ ಅದಕ್ಕೂ ಡಬಲ್ ಆಗ್ತಾ ಇದ್ದಾರೆ. ಅಂದ್ರೆ ಜನರು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಮಾನಸಿಕವಾಗಿ ಅಷ್ಟೇ ಕುಂದಿತಾ ಇದ್ದಾರೆ, ಅದು ಕೂಡ ನೀವು ಬಿಟ್ಕೊಳ್ಳಿ. ಸೊ ಟೈಮ್ ಸಿಗಲ್ಲ. ಸರ್ ಇವತ್ತು ಅಲ್ಲಿ 100 ಜನ ಬಂದ್ರೆ 90 ಜನ ಡಾಕ್ಟರ್ ಭಂಡಾರಿ ಸರ್ ಅವರನ್ನೇ ಮೀಟ್ ಆಗಬೇಕು, ಪರ್ಸನಲಿ ಮೀಟ್ ಆಗಬೇಕು ಅಂತ ಅದು ಕೂಡ ಇದೆ. ಯಾಕಂದ್ರೆ ಅವರು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಸೊ ಈ ಕೆಲಸದ ಒತ್ತಡ, ಅದರೊಟ್ಟಿಗೆ ಆಡಳಿತ, ಇದೆಲ್ಲ ನೋಡ್ಕೊಂಡು ಕೂಡ ಇವತ್ತು ಒಂದು ಸಣ್ಣ ಪುಟ್ಟ ಒಂದು ಆಮಂತ್ರಣಕ್ಕೆ ಅವ್ರು ಇವತ್ತು ಇಲ್ಲಿ ಬಂದು ನಿಮ್ಮ ಎದುರಿಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ. ಸೊ ಥ್ಯಾಂಕ್ ಯು ಸರ್. ಹಾಗೆ ಏನು ಹೇಳಿ ಇಷ್ಟಪಡಲ್ಲ, ಆದಷ್ಟು ನಿಮ್ಮ ಮಕ್ಕಳೊಂದಿಗೆ ಒಂದು ಬಾಂಧವ್ಯ ಇದೆ, ಅದನ್ನು ಬೆಳೆಸಿ. ಒಂದು ನೋಟ್ ಹೇಳಿ ಇಷ್ಟಪಡ್ತೇನೆ ಪೋಷಕರಿಗೆ, ಯಾವತ್ತೂ ಕೂಡ ನಿಮ್ಮ ಮಕ್ಕಳೊಂದಿಗೆ ಯಾವುದೇ ರೀತಿಯ ಬಿಸ್ನೆಸ್ ವ್ಯವಹಾರ ಮಾಡಬೇಡಿ. ಬಿಸ್ನೆಸ್ ವ್ಯವಹಾರ ಅಂತ ಹೇಳಿದ್ರೆ, ನೀನು ರ್ಯಾಂಕ್ ತಗೋಬ, ನಾನು ಹಿಂಗೆ ಕೊಡ್ತೇನೆ. ರೀಸೆಂಟ್ಲಿ ನೋಡ್ಬೋದು, ಯಾರೋ ಒಂದು ಜಸ್ಟ್ ಇನ್ನು ಆ ಏಜ್ ದಾಟಿಲ್ಲ, ಅವನಿಗೆ ಏನೋ ಒಂದು ಎಕ್ಸಾಮ್ ಅಥವಾ ಬೇರೆ ಇದರಿಂದ ಪಾಸ್ ಆಗಿದ್ದಾನೋ ಅಥವಾ ರ್ಯಾಂಕ್ ಬಂದಿದ್ದಾನೋ ಅವನಿಗೆ ಬೈಕ್ ಕೊಡಿಸಿದ್ದಾರೆ, ಪೇಪರ್ ನೋಡ್ಬೋದು. ಅವನು ಇವತ್ತು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ. ಇವತ್ತು ಅದೊಂದು ಕ್ರೇಜ್ ಆಗಿದೆ. ನಾನು ಹೇಳ್ತೇನೆ, ಅವರಿಗೆ ಮಕ್ಕಳಿಗೆ ಕೊಡಿ, ಯಾವುದು ಒಳ್ಳೆ ಊಟ ಕೊಡು, ಒಳ್ಳೆ ಬಟ್ಟೆ ಕೊಡು, ಒಳ್ಳೆ ಶಿಕ್ಷಣವನ್ನು ಕೊಡು. ಆದರೆ ಈ ರೀತಿಯ ಹೊರಗಿನ ಪ್ರಪಂಚಕ್ಕೆ ಬೇಕಾಗುವಂತ ಮೆಟಲಿಸ್ಟಿಕ್ ಏನ್ ಹೇಳ್ತೇವೆ, ಬೈಕು ದೊಡ್ಡ ಇದು ಬೇಡ. ಅದು ನೀವು ನಿಮ್ಮ ಮಕ್ಕಳ ಜೀವನದೊಟ್ಟಿಗೆ ಆಗ್ತಾ ಇದೆ. ಸೊ ಅದನ್ನು ಹೇಳ್ತಾ, ನನಗೆ ಇವತ್ತು ಅವಕಾಶ ಕೊಟ್ಟಂತ ಈ ಎಲ್ಲ ಗಣ್ಯರ ಎದುರಿಗೆ ನಾನು ಇರುವುದಕ್ಕೆ ಅವಕಾಶ ಕೊಟ್ಟಂತ ಶ್ರೀ ವಾಣಿ ವಿದ್ಯಾ ಸಂಘ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯರು ಶ್ರೀ ವಿಶ್ವೇಶ್ವರ, ಹಾಗೆ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರು ಪೋಷಕರು, ವಿದ್ಯಾರ್ಥಿ ಹೇಳ್ತೇನೆ ಹೇಳಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಹರ್ಷವರ್ಧನ್ ಶೆಟ್ಟಿ ಅವರಿಗೆ ನನ್ನ ವೈಯಕ್ತಿಕ ನೆಲೆಯ ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿದೆ. ಇದೀಗ ನಾವು ಈ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೇವೆ. ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ನಾಗೇಶ್ ಮಕ್ಕಳ್ ಅವರು ಕೂತಲ್ಲಿ ನಮಗೆಲ್ಲ ಪೂರಕವಾದಂತಹ ಆಶೀರ್ವಾದವನ್ನು ಸಲ್ಲಿಸಿದ್ದಾರೆ, ನಮ್ಮ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಅಲ್ಲಿ ಒಂದು ಸ್ವಲ್ಪ ಬಿಡುವು ಮಾಡಿ ನಮ್ಮ ಕಡೆಗೆ ಹೋಗ್ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯವಾದಂತಹ ಮಾಹಿತಿಯನ್ನ ನೀಡಿರುವವರು ಡಾಕ್ಟರ್ ಪಿ.ವಿ. ಭಂಡಾರಿ ಅವರ ಒಂದು ಏನು ಸೇವಾ ಮನೋಭಾವನೆ, ನಮ್ಮಲ್ಲಿ ಬಂದು ನಮ್ಮ ಕಡೆಗೆ ಹೋಗ್ಬಿಟ್ಟು ತನ್ನ ಬಿಡುವಿಲ್ಲದ ಸಮಯವನ್ನ ಇಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ನಿಮಗೆ ಮಾಹಿತಿಯನ್ನ ನೀಡಿದ್ದು ಬಹಳ ಅದ್ಭುತವಾದದ್ದು. ಅದಕ್ಕೆ ಬೆಲೆ ಕಟ್ಟಕ್ಕಾಗಲಿಲ್ಲ. ಶ್ರೀಯುತರಿಗೆ ಕಿರು ಕಾಣಿಕೆಯನ್ನ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ ಹರ್ಷವರ್ಧನ್ ಶೆಟ್ಟಿ ಅವರು ನೀಡಬೇಕು. ಮಾನ್ಯರು ಈ ಒಂದು ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕು ಕೇಳಿಕೊಳ್ಳಬೇಕು. ಹಾಗೆಯೇ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತಿಯಿದ್ದು ಪ್ರತಿ ಫಂಕ್ಷನಲ್ಲಿಯೂ ನಮಗೆ ಬೆಂಗಾವಲಾಗಿ ಸಹಕಾರ, ಮಾರ್ಗದರ್ಶನ, ಸಲಹೆಯನ್ನ ನೀಡುತ್ತಾ ತುಂಬಾ ಉಲ್ಲಾಸಭರಿತರಾಗಿ ಉತ್ಸುಕತೆಯಿಂದ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಮಾನ್ಯ ಡಾಕ್ಟರ್ ಸಕಾರಾಮ ಸೋಮಯ್ಯ ಇವರು ನಮ್ಮ ಈ ಶಿಕ್ಷಣ ಸಂಸ್ಥೆಯ ಒಂದು ಪೋಷಕರು ಅಂತ ಕೂಡ ಹೇಳ್ಬೋದು. ನಮ್ಮನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಸಹಾಯ ಸಹಕಾರ ಸದಾಕಾಲ ನಮ್ಮ ಹೀಗೆ ಇರಲಿ. ಅವರನ್ನ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳ
ಒಂದು ಕಿರು ಕಾಣಿಕೆಗೆ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಈಗ ಧನ್ಯವಾದ ಸಮರ್ಪಣೆ ಶ್ರೀಯುತ ಹರೀಶ್ ಪಳ್ಳಾರ್ ಅವರು ಬಂದು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ. ನಮಸ್ಕಾರ. ಸುಮಾರು 3 ತಾಸಿನಿಂದ ಈ ದಿವಸ ನಮ್ಮ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಟ್ಟದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಕರ ಪಾತ್ರದ ಬಗ್ಗೆ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಸಂಕೇತಾರೆ ತಿಳಿಸ್ಕೊಡ್ತಾರೆ. ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಗಿದೆ, ವಿದ್ಯಾರ್ಥಿಗಳು ಯಶಸ್ಸಿನ ಕಡೆಗೆ ಸಾಗ್ತಾರೆ ಎನ್ನುವ ಬಗ್ಗೆ ತಿಳಿಸಿರುತ್ತಾರೆ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಮನ್ನು ತಲುಪಿದೆ ಅಂತ ತಿಳಿಸಿದ್ದಾರೆ. ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಬಿ ವಿ ಭಂಡಾರಿಯವರು ಸುಮಾರು 1 ತಾಸುಗಳ ಕಾಲ ವಿದ್ಯಾರ್ಥಿಗಳಿಗೂ ಪೋಷಕರ ನಡುವಿನ ಸಂಬಂಧವನ್ನು ಚೆನ್ನಾಗಿ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು ಹಾಗೂ ಎಲ್ಲ ಪೋಷಕರ ಪರವಾಗಿ ಅನಂತ ಧನ್ಯವಾದ. ಹಾಗೆ ಈ ದಿವಸದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಯ ಹಿತೈಷಿ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಲ್ಲದೆ ನಮಗೆ ಬೇಕಾದ ಸರಿಯಾದ ಮಾರ್ಗದರ್ಶನವನ್ನು ಕೊಟ್ಟು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಶ್ರೀಯುತ ಸಕಾರಾಮ ಸ್ವಾಮಿ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಇಲ್ಲಿ ಕುಳಿತವರ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಇನ್ನೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹರ್ಷವರ್ಧನ್ ಶೆಟ್ಟಿ. ಅವರು ಕೂಡ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಪೋಷಕರಿಗೆ ಕಿವಿಮಾತನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಹೇಗೆ ಸಾಗಬೇಕು ಅಂತ ಸರಿಯಾದ ಸಲಹೆ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಆಡಳಿತ ಶರತ್ ಶೆಟ್ಟಿ ಅವರು ತನ್ನ ಶಾಲೆಯ ದಿನಗಳ ಅವಧಿನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಯಾವ ಥರ ಇರಬೇಕು ಎಂಬುದನ್ನು ಕೂಡ ಚೆನ್ನಾಗಿ ನಿರ್ಧರಿಸಿದ್ದಾರೆ. ಶರತ್ ಶೆಟ್ಟಿ ಅವರಿಗೆ ಕೂಡ ಶಾಲೆಯ ಪರವಾಗಿ, ಎಲ್ಲರ ಪರವಾಗಿ ಅನಂತ ಧನ್ಯವಾದ. ಹಾಗೆ ನಮ್ಮ ಶಿಕ್ಷಕರ ರಕ್ಷಣಾ ಸಂಘದ ಅಧ್ಯಕ್ಷರಾಗಿರುವಂಥ ನಾಗೇಶ್ ಅವರು ಕೂತ್ಕೊಂಡಲ್ಲಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮ ಯಶಸ್ಸಿಗೆ ನಮ್ಮ ಮುಖ್ಯೋಪಾಧ್ಯಾಯರ ಕಾರಣ. ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಈ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ನಡೆಯುವುದನ್ನು ನೋಡಿಕೊಂಡು ಎಲ್ಲರನ್ನ ತಲುಪುವಲ್ಲಿ ತಮ್ಮ ಪಾತ್ರವನ್ನು ಚೆನ್ನಾಗಿ ವಹಿಸಿರ್ತಾರೆ. ಅವರಿಗೆ ನಮ್ಮ ಎಲ್ಲರೂ ಪರವಾಗಿ ಅನಂತ ಕೃತಜ್ಞತೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣ ಪೋಷಕರು ಇಷ್ಟು ಜನ ಬರದೇ ಇದ್ದರೆ ಈ ಕಾರ್ಯಕ್ರಮ ಖಂಡಿತಕ್ಕೂ ಈ ಮಟ್ಟದಲ್ಲಿ ಪೂರ್ಣತೆಯನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ಹೆತ್ತವರು, ರಕ್ಷಕರು ತಮ್ಮ ದುಡಿವಿನ ಸಮಯ ಇಲ್ಲದಿದ್ದರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಮ್ಮ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪೋಷಕರಿಗೆ ಅನಂತ ಧನ್ಯವಾದ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣ ನಮ್ಮ ಕಾರ್ಯಕ್ರಮ ನಿರೂಪಕರಾದ ಅಶೋಕ್ ಸರ್ ಹಾಗೆ ನಮ್ಮ ಎಲ್ಲ ಅಧ್ಯಾಪಕೇತರ ಸಿಬ್ಬಂದಿಗಳು, ಇವರಿಗೂ ಕೂಡ ಧನ್ಯವಾದ. ವರದಿಯನ್ನು ಚೆನ್ನಾಗಿ ನಾಳೆ ಪೇಪರ್ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಭಾವ ಮಾಡ್ತಾರೆ. ಹಾಗೆ ಮಾಡಲಿ ಅಂತ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. 10ನೇ ತರಗತಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಯಶಸ್ಸನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಮುಂದಿನ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆಯುವುದರೊಂದಿಗೆ ನಮ್ಮ ಕಾರ್ಯಕ್ರಮದ ಯಶಸ್ಸನ್ನು ಸಂಪೂರ್ಣ ಮಾಡಿಕೊಡಬೇಕಂತ ಕೇಳಿಕೊಳ್ತಾ ಅವರಿಗೂ ಕೃತಜ್ಞತೆ ಅರ್ಪಿಸಿ ನನ್ನ ಧನ್ಯವಾದಗಳು. ಶಿಕ್ಷಕರ ಗಮನಕ್ಕೆ ನಾವು 10ನೇ ಕ್ಲಾಸಿಗೆ ಪ್ರಿಪರೇಟರಿ ಇದು 89ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. 8-9ಕ್ಕೆ ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದೇವೆ. 8-9ನೇ ತರಗತಿಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳಿ, ಅದನ್ನ ನಾವು 6 ದಿವಸದ ಬದಲಿಗೆ ನಾವು ನಿಮಗೆ ಮೆಸೇಜ್ ಅನ್ನು ತಲುಪಿಸ್ತೇವೆ. 6 ದಿವಸದ ಬದಲಿಗೆ 3 ದಿವಸ ಮಾಡುವ, 3 ದಿವಸದಲ್ಲಿ ಮುಗಿಸುವ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಅಧಿಕಾರಿಗಳು ಒಂದು ಮೌಖಿಕವಾದಂತಹ ಅಭಿಪ್ರಾಯವನ್ನು ನಿನ್ನೆ ನನಗೆ ಹೇಳಿದ್ರು.